ನಮಸ್ಕಾರ ಸ್ನೇಹಿತರೆ ಕೆಇಎ ಗ್ರೂಪ್ ಬಿ ಎಕ್ಸಾಮ್ ಏನಾಯ್ತು KSSIDCದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ತುಂಬಾ ಚೆನ್ನಾಗಿ ಕೇಳಿದ್ದಾನೆ ನೋಡಿ. ನಾವು ಕ್ವಶನ್ಸ್ ಪೇಪರ್ ನೋಡೋದಾದ್ರೆ ಮಾಡ್ರೇಟ್ ಅಂತ ಹೇಳ್ಬೋದು, ಮಾಡ್ರೇಟ್ ಟು ಡಿಫಿಕಲ್ಟ್ ಅಂತ ಹೇಳ್ಬೋದು. ಡಿಫಿಕಲ್ಟ್ ಇದೆ, ಇಲ್ಲ ಅಂತಲ್ಲ, ಯಾಕಂದ್ರೆ ಗ್ರೂಪ್ ಬಿ ಎಕ್ಸಾಮ್ ಆಗಿರೋದ್ರಿಂದ ಕೇಳ್ತೇನೆ ಇಟ್ ಇಸ್ ಎ ಗ್ರೂಪ್ ಬಿ ಎಕ್ಸಾಮ್ ಆಗಿರೋದ್ರಿಂದ ಕೇಳ್ತಾನೆ ಇದೇ ರೀತಿ. ಅಂಡ್ ಸ್ವಲ್ಪ ಕ್ವಶನ್ ಲೆಂತ್ ಇರುತ್ತೆ, ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಅಂಡ್ ನೋಡಿ, ಈ ಮೆಂಟಲ್ ಎಬಿಲಿಟಿ ಅಂದೆಲ್ಲ ನಾವು ಡಿಸ್ಕಸ್ ಆಲ್ರೆಡಿ ಮಾಡಿದೀವಿ. ನಮ್ಮ ಪೇಪರ್ ಸೀರೀಸ್ಗೆ ಹೋದ್ರೆ ನಿಮಗೆ ಅಲ್ಲಿ ಸಿಗುತ್ತೆ. ನಾವು ಈ ಯಾರು ಇತ್ತೀಚೆಗೆ ನಾವು ಕೂಡ ಮಾಡಿದ್ವಿ ಅದನ್ನ ನೀವು ರೆಫರ್ ಮಾಡಿದ್ರೆ ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಬನ್ನಿ ಹೆಂಗಿದೆ ಅಂತ ನೋಡೋಣ. ಚೆನ್ನಾಗಿದೆ ಕ್ವಶನ್ಸ್ ಗಳು, ಬೇಗ ಬೇಗ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ ಓಕೆ ಇಲ್ಲಿ ಮಿಸ್ಸಿಂಗ್ ನಂಬರ್ ಹೇಳ್ಬೇಕು. ಇದು ಈಸಿ ಇದೆ ನೋಡಿ. ಇಲ್ಲಿ ನೋಡಿ, ಇದು ಕ್ಲಾಕ್ ವೈಸ್ ಹೋಗಿ ಈಗ 8 ನಮ್ ಚಿಕ್ಕ ನಂಬರ್, ಅದ್ರಿಂದ ತಗೋಣ. ಇದಕ್ಕೆ ನೋಡಿ 8 2 16 ಪ್ಲಸ್ 2 18. ಅರ್ಥ ಆಗ್ತಿದೆಯಲ್ಲ? ಹಂಗೆ 18 2 36 ಪ್ಲಸ್ 2 38. ಹಂಗೆ 38 2 ಎಷ್ಟು? 38 2 ಹೇಳ್ತೀರಾ? ಪಟಾಪಟ ಅಂತ ಹೇಳ್ಬೇಕು. ಪಟಾಪಟ್ ಯಾವ್ದು ಆನ್ಸರ್ ಕರೆಕ್ಟು? 76 ಪ್ಲಸ್ 2 ಎಷ್ಟು? 78. ಸೊ ಇದು ಫಾಲೋ. ಬೇಕಾದ್ರೆ ಚೆಕ್ ಮಾಡಿ. 78 ಇಂಟು 2 ಮಾಡಿ, ಇದು 78 ಆಗ್ಬೇಕು. ಇಂಟು 2 ಮಾಡಿ 156 ಆಗುತ್ತೆ. ಪ್ಲಸ್ 2 ಹಾಕಿ 158 ಆಗುತ್ತೆ. ಎಸ್, ಲಾಜಿಕ್ ಇಸ್ ಫಾಲೋಯಿಂಗ್ ಅಲ್ವಾ? ಚೆನ್ನಾಗಿದೆ ಕ್ವಶನ್ ಇದು. ನೆಕ್ಸ್ಟ್ ಇಲ್ಲಿ ಕನ್ನಡ ಇಂಗ್ಲಿಷ್ ಎರಡಲ್ಲೂ ತಗೊಂಡಿದ್ದೀನಿ. ಇದು ಚೆನ್ನಾಗಿದೆ. ಇದು AB ಸೇಬು ಮತ್ತು ಕಿತ್ತಳೆ ಹಣ್ಣನ್ನು ಇಷ್ಟಪಡ್ತಾರೆ. AC ಸೇಬು ಮತ್ತು ಬಾಳೆಹಣ್ಣು ರಸನ ಇಷ್ಟಪಡ್ತಾರೆ, ಜ್ಯೂಸಸ್ನ. BD ಮಾವಿನ ಮತ್ತು ಕಿತ್ತಳೆ ರಸನ ಇಷ್ಟಪಡ್ತಾರೆ. CDE ಅನಾನಸ್ ಬಾಳೆಹಣ್ಣನ್ನು ಇಷ್ಟಪಡ್ತಾರೆ. ಹಾಗಾದ್ರೆ ಯಾರು ಬಾಳೆಹಣ್ಣು, ಮಾವಿನಕಾಯಿ, ಅನಾನಸ್, ಕಿತ್ತಳೆ ಹಣ್ಣು ಇಷ್ಟಪಡ್ತಾರೆ ಅಂತ. ಇದು ಪಜಲ್ ಟೈಪ್. ಇದನ್ನ ನಾನು ಬೇರೆ ಪೇಜ್ ಅಲ್ಲಿ ಮಾಡ್ತೀನಿ. ನಾನು ಇಂಗ್ಲಿಷಲ್ಲಿ ಕ್ವಶನ್ ತಗೋತೀನಿ. ಕನ್ನಡದಲ್ಲಿ ಬೇಕು ಅಂದ್ರೆ ಇಟ್ಕೊಳ್ಳಿ, ಇಂಗ್ಲಿಷಲ್ಲಿ ಕ್ವಶನ್ ತಗೋತೀನಿ. ಏನು ಮಾಡಬೇಕಾಗಿಲ್ಲ ಸರ್. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ABCD ಅಷ್ಟೇ ತಾನೆ? ಇದೆಯಾ? ಇಲ್ಲಿ ಇದೆ ನೋಡಿ, ಏನು ಕೊಟ್ಟಿದ್ದಾನೆ ಇಲ್ಲಿ, ಇದೆ. ಬಟ್ ಈ ಆಪ್ಷನ್ ಅಲ್ಲಿ ಇಲ್ಲ. ನೋ ಪ್ರಾಬ್ಲಮ್, ಹಿಂಗೆ ಬರ್ಕೊಂಬಿಡಿ ಫಸ್ಟ್. ಓಕೆ, ನಾನು ಡೀಟೇಲ್ ಆಗಿ ಹೇಳೋದ್ರಿಂದ ಸ್ವಲ್ಪ ಇವೆಲ್ಲ ಬರುತ್ತಾನೆ, ಇಲ್ಲ ನಂಗೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದಾಗಿತ್ತು. ಓಕೆ, ಇಲ್ಲಿ ನೋಡಿ, ಇಲ್ಲೇನಿದೆ? ಆಪಲ್ ಜ್ಯೂಸ್, ಆರೆಂಜ್ ಜ್ಯೂಸ್. ಓಕೆ, ಆಪಲ್, ಆರೆಂಜ್, ತುಂಬಾ ಎಲ್ಲ ಡೀಟೇಲ್ ಆಗಿ ಬರೋದು ಬೇಕಾಗಿಲ್ಲ. ಆಪಲ್, ಆರೆಂಜ್, ಆಮೇಲೆ ಬನಾನಾ ಕೊಟ್ಟಿದ್ದಾನೆ. ಬನಾನಾ, ಆಮೇಲೆ ಡಿ ಅಂಡ್ ಲೈಕ್ ಮ್ಯಾಂಗೋ ಅಂಡ್ ಆರೆಂಜ್. ಓಕೆ, ಮ್ಯಾಂಗೋ ಇದೆ, ಮ್ಯಾಂಗೋ. ಆಮೇಲೆ CD ಲೈಕ್ ಪೈನಾಪಲ್ ಅಂಡ್ ಬನಾನಾ. ಪೈನಾಪಲ್ ಇದೆ, ಪೈನಾಪಲ್. ಓಕೆ, 2 3 ಅಕ್ಷರ ಬರ್ಕೊಳ್ಳಿ ಸರ್, ಅಷ್ಟೇ. ನಿಮ್ಗೆ ಹೆಂಗ್ ಬೇಕು ಹಂಗೆ ಈಚ್ಕೊಳ್ಳಿ. ಓಕೆ, ಬಟ್ ನಿಮ್ಗೆ ಅರ್ಥ ಆಗ್ಬೇಕಷ್ಟೇ. ಸೊ ಇಲ್ಲೇನಿದೆ? A and B likes to have apple juice and orange. A ಆಪಲ್ ಆರೆಂಜು, ಬಿನು ಕೂಡ ಆಪಲ್ ಆರೆಂಜು. AC likes have apple and banana. A ಆಪಲ್ ಇಲ್ಲಿ ಆಲ್ರೆಡಿ ಆಗಿದೆ, ನಾವು ಆಪಲ್. ಬನಾನಾ ಒಂದು ಟಿಕ್ ಹಾಕೊಳ್ಳಿ. C ಅಷ್ಟೇ, ಆಪಲ್ ಮತ್ತೆ ಬನಾನಾ. ಓಕೆ, ನೆಕ್ಸ್ಟ್ B and D likes to have mango and orange. B ಮತ್ತೆ D. B ನೋಡಿ ಇಲ್ಲಿ ಮ್ಯಾಂಗೋ, ಆರೆಂಜ್ ಆಲ್ರೆಡಿ ಇಲ್ಲಿ ಆಗಿದೆ ಟಿಕ್ ಬಿಗೆ. ಡಿನೋ ಅಷ್ಟೇ, ಆರೆಂಜ್ ಅಂಡ್ ಮ್ಯಾಂಗೋ ಟಿಕ್ ಹಾಕ್ಬೇಕು. ಆಮೇಲೆ CDE ಲೈಕ್ ಟು ಹ್ಯಾವ್ ಪೈನಾಪಲ್ ಅಂಡ್ ಬನಾನಾ. CDE ಪೈನಾಪಲ್ ಅಂಡ್ ಬನಾನಾ. ಬನಾನಾ ಆಗಿದೆ ಇಲ್ಲಿ ನೋಡಿ ಆಲ್ರೆಡಿ. ಪೈನಾಪಲ್ ಟಿಕ್ ಹಾಕೊಳ್ಳಿ. ಓಕೆ, ಡಿ ಪೈನಾಪಲ್ ಮತ್ತೆ ಬನಾನಾ. ಬನಾನಾ ಇಲ್ಲಿ ಹಾಕ್ಬೇಕು ಟಿಕ್ಕು, ಪೈನಾಪಲ್ಗೂ ಟಿಕ್ ಹಾಕೊಳ್ಳಿ. ಈ ಕೂಡ ಪೈನಾಪಲ್ ಅಂಡ್ ಬನಾನಾ. ಪೈನಾಪಲ್, ಬನಾನಾ ಇಲ್ಲಿದೆ, ಪೈನಾಪಲ್ ಇಲ್ಲಿದೆ. ನಮ್ಗೇನ್ ಕೇಳಿದಾನೆ? ಹೂ ಲೈಕ್ಸ್ ಬನಾನಾ, ಮ್ಯಾಂಗೋ, ಪೈನಾಪಲ್, ಆರೆಂಜ್ ಜ್ಯೂಸ್ ಅಂತ ಕೇಳಿದಾನೆ ಅಲ್ವಾ ಸರ್? ಯಾರು ಇಷ್ಟಪಡ್ತಾರೆ? ಯಾವ್ಯಾವುದು? ಬನಾನಾ, ಮ್ಯಾಂಗೋ, ಪೈನಾಪಲ್, ಆರೆಂಜ್. ಈ 4 ಇಷ್ಟಪಡೋರು ಯಾರು? ಎಲ್ಲಿ ನೋಡಿ, ಡಿ ಇಷ್ಟಪಡ್ತಾ ಇದ್ದಾನೆ. 4 ಇಷ್ಟಪಡ್ತಾ ಇದ್ದಾನೆ, ಕಾಣಿಸ್ತಾ ಇದೆಯಾ ಇಲ್ಲಿ? ಎಸ್, ಸೊ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ಓಕೆ, ಬನ್ನಿ. ಚೆನ್ನಾಗಿದೆ, ಬನ್ನಿ. ಇದು ಎ ವಯಸ್ಸು ನೋಡಿ, ಇಲ್ಲಿ ಒಂದೊಂದ್ ಕಡೆ ಮಿಸ್ ಆಗಿರುತ್ತೆ, ಕ್ವಶನ್ ಪೇಪರ್ ಕಟ್ ಆಗಿದೆ. ಓಕೆ, ಸ್ಕ್ಯಾನ್ ಕರೆಕ್ಟ್ ಆಗಿ ಮಾಡಿಲ್ಲ. ಎ ವಯಸ್ಸು B ನ ವಯಸ್ಸಿನ 8ರಷ್ಟಿದೆ. C ಯ ವಯಸ್ಸು B ಯ ವಯಸ್ಸಿನ 5ರಷ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲಿಷ್ ಓದ್ಕೊಳ್ಳಿ.
ದ ಸಮ್ ಆಫ್ ಏಜಸ್ ಆಫ್ ಎ ಅಂಡ್ ಬಿ ಇಸ್ 5 ಅಲ್ಲ, ಇದು 54. ಎ ಪ್ಲಸ್ ಬಿ ಇಸ್ 54 ಅಂತ ಕೊಟ್ಟಿರೋದು. ಎ ಈಸ್ 8 ಟೈಮ್ಸ್ ದ ಏಜ್ ಆಫ್ ಬಿ ಅಂತ. ಎ 8 ಬಿನ ಟೈಮ್ಸ್ ಜಾಸ್ತಿ ಅಂತ ಎ ಅವನ ವಯಸ್ಸು. ಸಿ ಈಸ್ 5 ಟೈಮ್ಸ್ ದ ಏಜ್ ಆಫ್ ಬಿ ಅಂತ. ಸಿ ಈಸ್ 5 ಟೈಮ್ಸ್ ಆಫ್ ಬಿ ಅಂತ ಕೊಟ್ಟಿರೋದು. ಓಕೆ, ಅರ್ಥ ಆಯ್ತಲ್ಲ? ಬರ್ಕೊಂಡ್ಬಿಟ್ಟಿನಿ ಅದಕ್ಕೆ. ಫೈಂಡ್ ದ ಸಮ್ ಆಫ್ ಎ ಬಿ ಸಿ. ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಕಂಡುಹಿಡಿಯಿರಿ ಅಂತ ಕೇಳಿದ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸಿಂಪಲ್ ಸರ್ ಇದು. ಇಲ್ಲಿ ಬರ್ಕೊಂಡ್ರೆ ನೀವು ಆಟೋಮೆಟಿಕ್ ಆಗಿ ಆನ್ಸರ್ ಮಾಡ್ಬಿಡ್ಬೋದು. ಹೆಂಗ್ ಆಟೋಮೆಟಿಕ್ ಆಗಿ ಮಾಡ್ಬೋದು? ಇದಕ್ಕೆ ಹಾಕಿ, ಇದನ್ನ ತಗೋತೀನಿ ನೋಡಿ. ಇಲ್ಲಿ ಎ ಪ್ಲಸ್ ಬಿ 54. ಎ ಅಂದ್ರೆ ಏನು? 8 ಟೈಮ್ಸ್ ಆಫ್ ಬಿ. 8 ಬಿ ಅಂತ ಬರ್ಕೋತೀನಿ. ಬಿ 54 ಎಷ್ಟು ಆಯ್ತು? 9 ಬಿ ಆಯ್ತು. ಸೊ ಇದನ್ನ ಡೈರೆಕ್ಟ್ ಆಗಿ ಬರ್ಕೋಣ. 54/9 ಅಂತ ಬರ್ಕೊಂಬೋಣ. ಇಸ್ ಈಕ್ವಲ್ ಟು 8. 9 1 9 8 54 ಅಲ್ವಾ? ಸರಿ, 9 6 54. ನೋಡಿ, ಮಿಸ್ಟೇಕ್ ಆಗಬಾರ್ದು. ಓಕೆ, ಬಿ 6 ಅಂತ ಸಿಕ್ತು. ಬಿ 6 ಸಿಕ್ಕಿದಾಗ ಇಲ್ಲಿ ಎ ಸಿಕ್ಕೋಗುತ್ತೆ. ಎ ನೋಡಿ 8 ಟೈಮ್ಸ್ ಆಫ್ ಬಿ. 8 ಇಂಟು 6 8 48. ಸಿನೂ ಅಷ್ಟೇ. ಸಿ ಇಲ್ಲಿ ನೋಡಿ 5 ಟೈಮ್ಸ್ ಆಫ್ ಬಿ. ಬಿ ಅಂದ್ರೆ ಎಷ್ಟು ಸರ್? ಇಲ್ಲಿ ನಾವು ಕಂಡಿಟ್ಕೊಂಡಿಲ್ಲ. ಬಿ ಇಸ್ 6 ಅಂತ. 6 ಹಾಕಿದ್ರೆ ಈ ಕ್ವಶನ್ಗೆ ಏನಾಗುತ್ತೆ? 6 ಇಲ್ಲಿ 30. ನಮ್ಗೆ ಹೇಳಿದಾನೆ ಎ ಬಿ ಸಿ ಎಷ್ಟು ಅಂತ. ಎಷ್ಟು ಸರ್? ಎ ಪ್ಲಸ್ ಬಿ ಪ್ಲಸ್ ಸಿ. ಎ 48, ಬಿ ಇಲ್ಲಿ 6 ಪ್ಲಸ್ ಸಿ 30. ರೈಟ್ ಆನ್ಸರ್ 30 40 84. 84 ಇದೆಯಾ? ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಒಂದು ಸರ್ ನೆಕ್ಸ್ಟ್ ಬರ್ತೀನಿ. ಎಯಿಂದ ಝೆಡ್ ವರೆಗೆ ಇಂಗ್ಲಿಷ್ ವರ್ಣಮಾಲೆಗೆ ಕ್ರಮವಾಗಿ ಅವಿಭಾಜ್ಯ ಸಂಖ್ಯೆಗಳ ಯೋಜಿಸಿದರೆ ಆಗ ಮ್ಯಾಟ್ ಎಂಬುದು ಏನಾಗುತ್ತೆ? ಮ್ಯಾಟ್ ಏನಾಗುತ್ತೆ ಅಂತ ಕೇಳಿದ್ದಾನೆ. ಅವಿಭಾಜ್ಯ ಅಂತಂದ್ರೆ ಅಲ್ಲಿ ಪ್ರೈಮ್ ನಂಬರ್ಸ್ ಅಂತ. ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಒಂದೇ ನಮ್ಮ ಪ್ರೈಮ್ ನಂಬರ್ ಅಂತ ಕೇಳಿಲ್ಲ, 2ರಿಂದ ಸ್ಟಾರ್ಟ್ ಆಗುತ್ತೆ. 2 ಪ್ರೈಮ್ ನಂಬರೇ. ಯಾಕೆ? 2 ಅದರಿಂದ ಹೋಗುತ್ತೆ, ಅದು ಬಿಟ್ರೆ ಒಂದೊಂದು ಹೋಗುತ್ತೆ. ಅಂದ್ರೆ ಎ ಇಸ್ ಈಕ್ವಲ್ ಟು 2 ಅಂತ, ಬಿ ಇಸ್ ಈಕ್ವಲ್ ಟು 3 ಅಂತ, ಸಿ ಇಸ್ ಈಕ್ವಲ್ ಟು 5, ಡಿ ಇಸ್ ಈಕ್ವಲ್ ಟು 7. ಅರ್ಥ ಆಯ್ತಾ? ನಮ್ಗೆ ಮ್ಯಾಟ್ ಅಂದ್ರೇನು? ಎ ಅಂದ್ರೇನು? ಹಾಗಾದ್ರೆ 2 ಬರಬೇಕು. ಹಂಗೆ ಎಂ ಅಂದ್ರೇನು? ಈ ತರ ನೀವು ಹಾಕೊಂತ ಹೋದ್ರೆ ನಿಮ್ಗೆ 7. ನೆಕ್ಸ್ಟ್ ಏನ್ ಬರುತ್ತೆ ಸರ್ ಹೇಳ್ತೀರಾ? ನೆಕ್ಸ್ಟ್ ಏನ್ ಬರುತ್ತೆ? ಎ ಬಿ ಸಿ ಡಿ, ಆಮೇಲೆ 11 ಬರುತ್ತೆ. ಇ ಹಿಂಗ್ ಮಾಡ್ಕೋತಾ ಹೋಗಿ ಪ್ರೈಮ್ ನಂಬರ್ಸ್ಗಳನ್ನ. ಹಿಂಗ್ ಮಾಡ್ಕೋತಾ ಹೋದ್ರೆ 11, ಆಮೇಲೆ ಬರೆಯಕ್ ಹೋಗಲ್ಲ ನಾನು. ಎಫ್ 13 ಆಗುತ್ತೆ, ಜಿ 17 ಆಗುತ್ತೆ, ಎಚ್ 19 ಆಗುತ್ತೆ, ಆಮೇಲೆ ಐ 23 ಆಗುತ್ತೆ ಅಲ್ವಾ ಸರ್? ಐ ಆದ್ಮೇಲೆ ಜೆ 23 ಆದ್ಮೇಲೆ ಯಾವ ಪ್ರೈಮ್ ನಂಬರು? 29. ಓಕೆ, ಕೆ 31, ಎಲ್ 31 ಆದ್ಮೇಲೆ ಪ್ರೈಮ್ 37, ಆಮೇಲೆ ಎಂ 37 ಆದ್ಮೇಲೆ ಪ್ರೈಮ್ ನಂಬರು 41 ಎಲ್ಲಿದೆ? ಇಲ್ಲಿದೆ ನೋಡಿ. ದಿಸ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಸೊ ಎಂ ಅಂದ್ರೆ 41 ಪ್ರೈಮ್ ನಂಬರ್. ಹಂಗೆ ನೀವು ಮಾಡ್ಕೋತಾ ಹೋಗಿ. ಓಕೆ, ಚೆಕ್ ಇದನ್ನ ಹೇಳೋ ನೆಸಿಟಿ ಇಲ್ಲ ಅನ್ಕೋತೀನಿ. ಹಂಗೆ ಮಾಡ್ಕೋತಾ ಹೋದ್ರೆ ನಮ್ಗೆ 2 ಸಿಕ್ಕರೆ 1 or 2 ಸಿಕ್ಕರೆ ಸಾಕು. ನೋಡಿ ಎ 2 ಅಂದಾಗ ಈ 2 ಆಪ್ಷನ್ ಗಾನ್ ಆಯ್ತು. ಇವು 2ರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಹಾಗೆ 41 ಅಂತ ಸಿಕ್ಕೋಯ್ತು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬಂದ್ಬಿಡ್ತೀನಿ. ದೇರ್ ಆರ್ ಸಮ್ ಕೌಸ್ ಅಂಡ್ ಡಕ್ಸ್. ಓಕೆ, ಹಸುಗಳು ಮತ್ತು ಬಾತುಕೋಳಿಗಳು ಕೇಳಿದ್ದಾರೆ. ಹಸುಗಳು ಮತ್ತು ಬಾತುಕೋಳಿಗಳು. ಫೈನ್ ಸರ್, ಇದು ಮಾಡ್ಬೋದು ಈಸಿಯಾಗಿ, ತೊಂದರೆ ಏನಿಲ್ಲ. ಸೊ ಮಾಡೋಣ. ಎಸ್ ಹೇಳಿ. ಹಸುಗಳು ಮತ್ತು ಬಾತುಕೋಳಿಗಳಿದೆ. ಕೌ ಮತ್ತೆ ಡಕ್ಸ್. ಒಟ್ಟು ಕಾಲುಗಳ ಸಂಖ್ಯೆ 14ಕ್ಕೆ ಸಮನಾಗಿದೆ. ತಳೆಗಳ ಸಂಖ್ಯೆ 2ರಷ್ಟಿದೆ. ಆಗ ಹಸುಗಳ ಸಂಖ್ಯೆ ಬರ್ಕೊಳ್ಳಿ. ನೋಡಿ, ಕೌ ಮತ್ತೆ ಡಕ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ನಮ್ಗೆ ಏನ್ ಕೇಳಿದಾನೆ? ಹಸುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಇಲ್ಲಿ ಒಟ್ಟು ಕಾಲುಗಳ ಸಂಖ್ಯೆ 14ಕ್ಕೆ ಸಮ. ಅಂದ್ರೆ ಟೋಟಲ್ ಲೆಗ್ಸ್ ಅಂತ. ಒಟ್ಟು ಕಾಲುಗಳು. ಒಟ್ಟು ಕಾಲು ಅಂದ್ರೆ ಏನ ಸರ್? ಹಸುದು ಕಾಲು ಇರುತ್ತೆ ಇಲ್ಲಿ, ಮತ್ತೆ ಬಾತುಕೊಳ್ಳೋದಿರುತ್ತೆ. ಹಂಗೆ ಒಟ್ಟು ತಲೆ ಏನಿರುತ್ತೆ? ಒಟ್ಟು ತಲೆ ಅಂದ್ರೆ ಒಂದೊಂದೇ ತಲೆ ಅಲ್ವಾ ಸರ್? ಒಂದೊಂದೇ ಹೆಡ್ ಇರುತ್ತೆ. ಅಂದ್ರೆ ಹಸುದು ಒಂದೇ ಹೆಡ್, ನಮ್ಗೆ ಡಕ್ದು ಒಂದೇ ಹೆಡ್. ಸಿ ಅಂಡ್ ಡಿ ಅಂತ ಇಟ್ಕೊಂಬೋಣ ತಲೆಗಳು. ಒಟ್ಟು ಕಾಲ ಆದಾಗ ಏನಾಗುತ್ತೆ? ಇಲ್ಲಿ ಒಟ್ಟು ಕಾಲಲ್ಲಿ ಹಸುಗೆ 4 ಕಾಲು ಇರುತ್ತೆ, 4C ಅಂತ ಬರ್ಕೋಬೇಕಾಗತ್ತೆ. ಡಕ್ಗೆ 2 ಕಾಲು ಇರುತ್ತೆ, 2D ಅಂತ ಬರ್ಕೋಬೇಕಾಗತ್ತೆ ಅಲ್ಲ. ಒಟ್ಟು ಕಾಲು ಲೆಗ್ಸ್. ಓಕೆ, ಅರ್ಥ ಆಗ್ತಿದಿಲ್ಲ ನಾನು ಹೇಳ್ತಿರೋದು. ಇದನ್ನ ಬರ್ಕೋಬೇಕಾಗತ್ತೆ ಫಸ್ಟ್. ಫೈನ್ ಸರ್. ಓಕೆ, ಇದನ್ನ ಬರ್ಕೊಂಡಾಗ ನಮ್ಗೆ ಇಲ್ಲಿ ಕೊಟ್ಟಿದ್ದಾನೆ ಏನಂತ? ಒಟ್ಟು ಕಾಲುಗಳ ಸಂಖ್ಯೆ 14ಕ್ಕೆ ಸಮ ಅಂತ. ಸೊ ಇದನ್ನ ಹೆಂಗ್ ಬರ್ಕೋಬಹುದು? ಈ ಈಕ್ವೇಶನ್ ಇಲ್ಲಿ ತಗೊಳ್ಳಿ. ಇದನ್ನ ಒಟ್ಟು ಕಾಲುಗಳು ಲೆಗ್ಸ್ ಅಂದ್ರೆ ಎಷ್ಟಿದೆ? 14 ಕೊಟ್ಟಿದ್ದಾನೆ. ಟೋಟಲ್ ಲೆಗ್ಸ್ ಎಷ್ಟು? 14 ಅಂತ ಕೊಟ್ಟಿದ್ದಾನೆ. ಇಲ್ಲಿ 14 ಅಂತ ಬರ್ಕೋತೀನಿ ನಾನು. ಅರ್ಥ ಆಗ್ತಿಲ್ಲ ನಾನು ಬರ್ಕೋತಾ ಇರೋದು ಸ್ನೇಹಿತರೆ? 14ಕ್ಕೆ ಸಮಾನ ಆಗಿದ್ದು ತಲೆಗಳ ಸಂಖ್ಯೆ 2ರಷ್ಟಿದೆ ಅಂತ ಕೊಟ್ಟಿದ್ದಾನೆ. ಸೊ ತಲೆಗಳ ಸಂಖ್ಯೆ 2ರಷ್ಟು ಅಂದ್ರೇನು? ಪ್ಲಸ್ 2 ಟೈಮ್ಸ್ ಆಫ್ ತಲೆಗಳು. ಯಾವುದು? ಕೌ ಪ್ಲಸ್ ಡಕ್.
ಸೊ ದಿಸ್ ಈಸ್ ದ ಈಕ್ವೇಶನ್ ದಟ್ ಈಸ್ ಗಿವನ್ ಬೈ ದ ಎಕ್ಸಾಮಿನೇಷನ್ ಕ್ವಶನ್. ಈ ಕ್ವಶನ್ ಅಲ್ಲಿ ಕೊಟ್ಟಿರೋದು ನೀವು ಅರ್ಥ ಮಾಡ್ಕೋಬೇಕು. ಒಟ್ಟು ಕಾಲಗಳ ಸಂಖ್ಯೆಯು 14ಕ್ಕೆ ಸಮನಾಗಿದ್ದು ಅಷ್ಟೇ ಕೊಟ್ಟಿಲ್ಲ, ಕಾಮ ತಲೆಗಳ ಸಂಖ್ಯೆ 2ರಷ್ಟಿದೆ. ತಲೆಗಳ ಸಂಖ್ಯೆ 2ರಷ್ಟು ಅಂದ್ರೆ ಇದು ಯಾವ್ದಾರು ಕೌ ಅಂತ ಕೊಟ್ಟಿದ್ದಾನೆ, ತಲೆ ಕೊಟ್ಟಿಲ್ಲ, ಬರೀ ಡೆಕ್ ಅಂತ ಕೊಟ್ಟಿದ್ದಾನೆ, ಇಲ್ಲ, ಎರಡೂ ತಗೋಬೇಕು. ತಲೆಗಳ ಸಂಖ್ಯೆ 2ರಷ್ಟು, 2 ಟೈಮ್ಸ್ ಆಫ್ ಕೌ ಪ್ಲಸ್ 2 ಟೈಮ್ಸ್ ಆಫ್ ಸಿ ಪ್ಲಸ್ ಡಿ ಅಂತ ತಗೊಂಡಿದ್ದೀನಿ. ಈಗ ನೋಡಿ ಈ ಎರಡು ಈಕ್ವೇಶನ್ ಕಂಪೇರ್ ಮಾಡಿ. ಅಂದ್ರೆ ಒಟ್ಟು ಲೆಕ್ಸ್ ಎಷ್ಟಿದೆ ಸರ್? 4 ಕೌಗೆ 4 ಇದೆ, 2ಕ್ಕೆ ನಿಮಗೆ ಡೆಕ್ಗಿದೆ. ಈಗ ಒಟ್ಟು ಕಾಲುಗಳು ಏನೈತಿ ಈಕ್ವೇಶನ್ ಇಲ್ಲಿಗೆ ಹಾಕತ್ತೀನಿ, ಈಕ್ವೇಶನ್ ಈಕ್ವಲ್ ಮಾಡ್ತೀನಿ, ಇದನ್ನು ಅಂದ್ರೆ ಏನಾಗುತ್ತೆ 14 ಪ್ಲಸ್ 2 ಟೈಮ್ಸ್ ಆಫ್ ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು 4c ಪ್ಲಸ್ 2d ಆಯ್ತು. ಯಾಕಂದ್ರೆ ಒಟ್ಟು ಕಾಳು ಲೆಕ್ಸ್ಗೆ ಈ ಈಕ್ವೇಶನ್ ನ ಹಾಕ್ದೆ ಅಷ್ಟೇ, ಅದ್ರ ಬದಲು ಇದನ್ನ ಹಾಕ್ದೆ ಅಲ್ವಾ. ಇದನ್ನ ಸಾಲ್ವ್ ಮಾಡಿ. ಸಾಲ್ವ್ ಮಾಡೋದು ಹೆಂಗೆ ಸರ್? ನೋಡಿ 14 ಪ್ಲಸ್ 2c ಪ್ಲಸ್ 2d ಇಸ್ ಈಕ್ವಲ್ ಟು 14c ಪ್ಲಸ್ 2d ಆಯ್ತು. ಸೊ 2c 2d ಮತ್ತೆ ಇಲ್ಲಿ ನೋಡಿ 2d ಇದೆ, ಕ್ಯಾನ್ಸಲ್ ಆಯ್ತು. ಈ ಕಡೆ 2c ಬಂದ್ರೆ ಎಷ್ಟಾಗುತ್ತೆ ಸರ್? ಇನ್ 2c ಉಳ್ಕೊಳ್ಳುತ್ತೆ, 14 ಉಳ್ಕೊತ್ತೆ. ಕೌ ಎಷ್ಟು ಸರ್? 2 ಓನ್ಲಿ 2 7 7. ಸಿ ಇಸ್ ದ ರೈಟ್ ಆನ್ಸರ್. ನಮ್ಗೆ ಕೇಳಿರತ್ತ ನಂಬರ್ ಆಫ್ ಕೌಸ್ ಎಷ್ಟು? ಸಿ ಅಂತ ಇಟ್ಕೊಂಡಿಲ್ಲ ನಾವು. ಕೌ ನಂಬರ್ ಆಫ್ ಕೌಸ್ ಸಿ, ಡಕ್ ಡಿ. ಅರ್ಥ ಆಯ್ತಲ್ಲ? ನಾವ್ ಏನ್ ಬೇಕಾದ್ರೂ ಇದ್ರಲ್ಲಿ ಕಂಡುಹಿಡಿಯಬಹುದು. ಫೈನ್ ಸರ್. ಓಕೆ, ಇದೊಂಥರ ಚೆನ್ನಾಗಿದೆ ಕ್ವಶನ್. ಈ ಕ್ವಶನ್ ಅಲ್ಲಿ ನಿಮಗೆ a to the power of p is equal to b to the power of q is equal to c to the power of r ಅಂತ ಕೊಟ್ಟಿದ್ದಾನೆ. b square is equal to ac ಅಂತ ಕೊಟ್ಟಿದ್ದಾನೆ. then value of q p plus r divided by pr ಎಷ್ಟು ಅಂತ ಕೇಳಿದ್ದಾನೆ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ನೋಡಿ, ಈ ತರ ಈಕ್ವಲ್ ಕೊಟ್ಟಾಗ ಇದನ್ನ ಕಾನ್ಸ್ಟೆಂಟ್ ಅಂತ ಅನ್ಕೊಳ್ಳೋಣ. ಅಂದ್ರೆ ಏನು ಸರ್? ಇಲ್ಲಿ ಬರೆಯೋಣ. ಎ ಪಿ ಬಿ ಟು ದ ಪವರ್ ಆಫ್ ಕ್ಯೂ ಇಸ್ ಈಕ್ವಲ್ ಟು ಸಿ ಟು ದ ಪವರ್ ಆಫ್ ಆರ್ ನ ಕೆ ಅನ್ಕೊಳ್ಳೋಣ. ಓಕೆ, ಇದು ಎರಡು ಎಲ್ಲಾನು ಕೆ ಅನ್ಕೊಳ್ಳೋಣ. ಈಗ ಒಂದೊಂದು ಈಕ್ವಲ್ ಮಾಡ್ತಾ ಬರೋಣ. ಏನಂತ ಒಂದೊಂದು ಈಕ್ವಲ್? ಈಗ ಎ ಏನಾಗುತ್ತೆ, ಎ ಪಿ ಇಸ್ ಈಕ್ವಲ್ ಟು ಕೆ ಅಂತ ಅನ್ಕೊಂಡ್ರೆ, ಪಿ ಕೆ ಕಡೆ ಬರ್ಬೇಕಾದ್ರೆ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು 1/p ಅಂತ ಕರಿತೀವಿ ಅಲ್ವಾ ಸರ್? ಹಂಗೆ ಬಿ ಇಸ್ ಈಕ್ವಲ್ ಟು ಬಿ ಮತ್ತೆ ಕೆ ಮಾತ್ರ ರಿಲೇಟ್ ಮಾಡಿದ್ರೆ, ಇದೆರಡಕ್ಕೂ ರಿಲೇಟ್ ಮಾಡೋದು ಏನಾಗುತ್ತೆ, ಕೆ 1/q ಅಂತ ಕರಿತೀವಿ ಅಲ್ವಾ ಸರ್? ಸಿ ವ್ಯಾಲ್ಯೂ ಏನಾಗುತ್ತೆ ಆಗ? ಕಾನ್ಸ್ಟೆಂಟ್ 1/r ಅಂತ ಆಗುತ್ತೆ. ಯಾಕಂದ್ರೆ ಈ ಪವರ್ ಈ ಕಡೆ ತಗೊಂಡ್ರೆ 1 ಆಗುತ್ತೆ. ಇದು ನಿಮ್ಗೆ ಗೊತ್ತಿರೋ ವಿಚಾರ. ಬೇಸಿಕ್ 10th ತನಕ ನೀವು ಮ್ಯಾಥಮೆಟಿಕ್ಸ್ ಓದಿದ್ರೆ ಅಂದ್ರೆ ಗೊತ್ತಿಲ್ಲ, ಹೇಳೋ ನೆಸಿಟಿ ಇಲ್ಲ ಅಲ್ವಾ ಸರ್? ಎಕ್ಸ್ಪ್ರೆಷನ್ ನೀವು ಚೇಂಜ್ ಮಾಡ್ತಕ್ಕಂಥದ್ದು. ಓಕೆ, ಈಗ ನಮಗೆ ಏನ್ ಕೊಟ್ಟಿದ್ದಾನೆ? ಎರಡನೇ ಈಕ್ವೇಶನ್ ತಗೊಳ್ಳಿ. ಈಗ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾನೆ. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ. ಬಿ ಅಂದ್ರೆ ಏನು ಸರ್? ಇಲ್ಲಿ ನೋಡಿ, ಬಿ ಅಂದ್ರೆ ಏನು? ಕೆ ಟು ದ ಪವರ್ ಆಫ್ 1 ಅಲ್ವಾ? ಕೆ 1/q ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಅಂದ್ರೆ ಏನು ಸರ್? ಎ ಅಂದ್ರೆ ಕೆ ಟು ದ ಪವರ್ ಆಫ್ 1/p ಇಂಟು, ಓಕೆ, ಸಿ ಟು ದ ಪವರ್ ಆಫ್ ಸಿ ಅಂದ್ರೆ ಸರ್ ಇಲ್ಲಿ ನೋಡಿ 1/r ಅಲ್ವಾ ಸರ್? ಈಗ ಇದನ್ನ ಹೆಂಗ್ ಬರಿಬೋದು? ನಿಮ್ಗೆ ಗೊತ್ತಿದೆ, ಕೆನ 2/q ಅಂತ ಬರಿಬೋದಲ್ವಾ ಸರ್? ಸ್ಕ್ವೇರ್ನ. ಎಸ್, ಇದನ್ನ ನೋಡಿ ನೋಡಿ ಇದು ಅರ್ಥ ಮಾಡ್ಕೋಬೇಕು. ಇದು ಕೆ ಎರಡು ಸೇಮ್ ಇರ್ಬೇಕಾದ್ರೆ ಕೆ ಇಸ್ ಈಕ್ವಲ್ ಟು 1/p ಪ್ಲಸ್ 1/r ಅಂತ ಕರಿತೀವಿ. ನೋಡಿ, ಇಲ್ಲೂ ಕಾನ್ಸ್ಟೆಂಟ್ ಕೆ ಇದೆ, ಇಲ್ಲೂ ಇದೆ. ಹಾಗಾದ್ರೆ ಅದರ ಸ್ಕ್ವೇರ್ ನ ಈಕ್ವಲ್ ಮಾಡಬಹುದು. ಅಂದ್ರೆ ಏನರ್ಥ? 2/q ಇಸ್ ಈಕ್ವಲ್ ಟು 1/p ಪ್ಲಸ್ 1/r ಅಂತ ಮಾಡಬಹುದು ಅಲ್ವಾ ಸರ್? ಸೊ 1/p 1/r ನ ನಾವು ಏನ್ ಮಾಡಬಹುದು? ಇಲ್ಲಿ LCM ಅಂತ ತಗೊಂಡ್ರೆ ಈ ಕಡೆ ಬರೆಯೋಣ. ಓಕೆ, ಇಲ್ಲಿ ಬರೆಯೋಣ. ಏನಾಗುತ್ತೆ? 1 ಪ್ಲಸ್ p/1/r ಅಂದ್ರೆ ಏನಾಗುತ್ತೆ? PR ಅಲ್ವಾ ಸರ್? LCM ತಗೊಂಡ್ರೆ PR ತಗೊಂಡ್ರೆ ಏನಾಗುತ್ತೆ ಸರ್? ಒಂದ್ ಕಡೆ r ಆಗುತ್ತೆ, ಒಂದ್ ಕಡೆ p ಆಗುತ್ತೆ ಅಲ್ವಾ ಸರ್? ಕರೆಕ್ಟ್ ಅಲ್ವಾ? ಇಸ್ ಈಕ್ವಲ್ ಟು 2/q ಆಯ್ತು. ಈಗ ಈ q ನ ಈ ಕಡೆ ತಗೊಳ್ಳಿ. ಏನಾಯ್ತು? q ನ ಈ ಕಡೆ ತಗೊಳ್ರೆ p ಪ್ಲಸ್ r ಡಿವೈಡ್ ಬೈ PR ಇಸ್ ಈಕ್ವಲ್ ಟು 2 ಆಯ್ತು. ಅಂತ ಆನ್ಸರು ನಮಗೆ ಕೇಳಿರೋದೇನು? q ಇಂಟು p ಪ್ಲಸ್ r ಬೈ PR ಅಂದ್ರೆ ಎಷ್ಟು ಅಂತ ನೋಡಿ. q ಇಂಟು p ಪ್ಲಸ್ r ಬೈ PR ಇಸ್ ಈಕ್ವಲ್ ಟು 2. ಸೊ 2 ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. ಓಕೆ, ಫೈನ್ ಸರ್. ಓಕೆ, ನೋಡಿ, ನಿಧಾನಕ್ಕೆ ಇನ್ನೂ ಒಂದ್ 2 ಸಲ 3 ಸಲ ಅರ್ಥ ಆಗಲಿಲ್ಲ, ಇದನ್ನ ರಿಪೀಟ್ ಆಗಿ ಕೇಳಿ, ಅರ್ಥ ಆಗುತ್ತೆ. ಓಕೆ, ನಾನು ಮೀಡಿಯಂ ಫಾಸ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ ಕೀ ಆನ್ಸರ್ ಆದ್ರಿಂದ. ತುಂಬಾ ಫಾಸ್ಟ್ ಇಲ್ಲ, ತುಂಬಾ ಸ್ಲೋನು ಮಾಡ್ತಾ ಇಲ್ಲ. ಇದನ್ನ ಕಾನ್ಸ್ಟೆಂಟ್ ಅಂತ ಇಟ್ಕೊಳ್ಳಿ ಒಂದ್ಸಲ. ಕಾನ್ಸ್ಟೆಂಟ್ ಅಂತ ಇಟ್ಕೊಂಡಾಗ ಇದೆಲ್ಲ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂದಾಗ ಇದನ್ನ ಏನ್ ಮಾಡ್ತಾ ಇದ್ದೀನಿ ನಾನು? ಎ ಟು ದ ಪವರ್ ಆಫ್ ಪಿ ಇಸ್ ಈಕ್ವಲ್ ಟು ಕ್ಯೂ ಅಂತ ತಗೊಂಡ್ರೆ ಎ ಇಸ್ ಈಕ್ವಲ್ ಟು ಪಿ ಈ ಕಡೆ ತಗೊಂಡ್ರೆ 1/p ಅಂತ ಆಗುತ್ತೆ. ಅದನ್ನೇ ಇಲ್ಲೆಲ್ಲ ಬರ್ಕೊಂಡಿರೋದು. ಓಕೆ,
ಫೈನ್ ಸರ್, ನೆಕ್ಸ್ಟ್ ಬರ್ತೇವೆ. ಓಕೆ, ಸಿಂಪ್ಲಿಫೈ ಮಾಡಬೇಕು ನೋಡಿ. ಇದನ್ನು ಕೊಟ್ಟಿದ್ದಾನೆ, ಇದನ್ನ ಎಕ್ಸ್ ಅಂತ ಕೊಟ್ಟಿದ್ದಾನೆ. ದೆನ್ 14319/3 ಅಂದ್ರೆ ಎಷ್ಟು ಅಂತ ನೋಡಿ. ಇದು ನೋಡ್ತಾ ಇದ್ದಂಗೆ ಆನ್ಸರ್ ಮಾಡ್ಬಿಡ್ಬೋದು, ಬಟ್ ಇಲ್ಲಿ ನೋಡಿ ಸಿಂಪಲ್ ಆಗಿದೆ. ಇದನ್ನ ನಾವು ಎಕ್ಸ್ ಅಂತ ತಗೊಂಡಿದ್ದಾನೆ. ನಾವೇನ್ ಮಾಡ್ಬೇಕು ಅಂದ್ರೆ ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. ಅಂದ್ರೆ ಇದನ್ನ ನೋಡಿ 143.196 ಇದೆಯಲ್ಲ, 0.10 20 30 40 6 ಅಲ್ವಾ. ಇದನ್ನ ನಾವು ಇದನ್ನ ಈ ತರ ಇದಕ್ಕೆ ತರಬೇಕು. ಏನ್ ತರ್ತೀರಾ, ಇಲ್ಲಿ ಪಾಯಿಂಟ್ ಇರೋದನ್ನ ಈ ಕಡೆ 3 ತಗೊಳ್ಳಿ ಅಲ್ವಾ. ಇಲ್ಲೂ ಅಷ್ಟು ಪಾಯಿಂಟ್ ಇರೋದನ್ನ ಈ ಕಡೆ 3 ತಗೊಳ್ಳಿ. 143.196 ಇದು 3 ತಗೊಂಡ್ರೆ ಏನಾಗುತ್ತೆ, 1 2 3 ಅಂದ್ರೆ 0.06 ಆಗುತ್ತೆ ಇಕ್ವಲ್ ಟು ಎಕ್ಸ್. ಬಟ್ ನಮ್ಗೆ ಇಲ್ಲಿ 3 ಬೇಕಾಗಿದೆ. ಓಕೆ, ಅಂದ್ರೆ ಇದನ್ನ ಇನ್ನೂ 2 ತಗೋಬೇಕು ಈ ಕಡೆ. ಇಲ್ಲಿ 2 ತಗೊಂಡ್ರೆ ಈ ಕಡೆ ಈ ಪಾಯಿಂಟ್ ನ ಈ ಕಡೆ ಸೈಡ್ ಆರ್ಗೆ ಇಲ್ಲೂ 2 0 ಹಾಕಬೇಕಾಗತ್ತೆ. ಓಕೆ, ಅಂದ್ರೆ 100 ಅಲ್ವಾ 2 0 ಅಂದ್ರೆ. ಇದನ್ನ ಹಿಂಗ್ ಬರ್ಕೋತೀನಿ, ನಮಗೆ ಹೆಂಗ್ ಬೇಕು ಹಂಗ್ ಬರ್ಕೋಬೇಕು. 196 ಇಲ್ಲಿ 2 0 ಹಾಕಲ್ಲ, 2 0 ಬದಲು ಇಂಟು 100 ಅಂತ ಹಾಕೋತೀನಿ, ಡಿವೈಡ್ ಬೈ 6 ಅಂತ ಹಾಕೋತೀನಿ. ಓಕೆ, ಈ ಪಾಯಿಂಟ್ ಇರೋದನ್ನ ಒಂದು ಈ ಕಡೆ 2 ಅಂದ್ರೆ ಮೇಲ್ಗಡೆ 2 0 ಹಾಕೋಬೇಕು. 2 0 ಅಂದ್ರೇನು, ಇಂಟು 100 ಮಾಡಿದ್ರೆ 2 0 ಬಂದೇ ಬರುತ್ತಲ್ಲ, 100 ಅಂತ ಬರ್ಕೋತೀನಿ, ಸಪ್ರೇಟ್ ಬರ್ಕೋತೀನಿ. ಓಕೆ, ಇಸ್ ಈಕ್ವಲ್ ಟು ಎಕ್ಸ್ ಆಯ್ತು. ನಮಗ್ ಬೇಕಾಗಿರೋದು ಇದು, ನಾವು ಕಂಡುಹಿಡಬೇಕಾದ್ರೆ 143.196/3 ಅಂದ್ರೆ ಏನು ಅಂತ ಕಂಡುಹಿಡಬೇಕು. ಈಗ ನಾನು ಇದನ್ನ ಅಲ್ಲಿಗೆ ತರಬೇಕು. ನೋಡಿದ್ರೆ ಇದನ್ನ ಹೆಂಗ್ ಮಾಡ್ಬೋದು, 143.196 ಅಂತೇನಿದೆ 3 2 6 ಅಂತ ಮಾಡ್ಬೋದು ಅಲ್ವಾ ಸರ್. 3 2 6, 3 ಇಂಟು 2 ಇಂಟು 100, 2 1 2 50 ಇಸ್ ಈಕ್ವಲ್ ಟು ಎಕ್ಸ್ ಅಂತ ಇದೆ ನೋಡಿ. ಈ ಕ್ವೆಶನ್ ಈ ಕಡೆ ಬರ್ಕೊಂಡೆ. ಓಕೆ, ಈಗ ಏನಾಯ್ತು, ಇದು 143.196/3 ಆಯ್ತು. 50 ಈ ಕಡೆ ತಗೋತೀನಿ, x/50 ಆಯ್ತು. ನಮಗೆ ಬೇಕಾಗಿರೋದು ಏನು ಸರ್, ಇದ್ರದ್ದು ಆನ್ಸರ್ ಬೇಕು. ಅಂದ್ರೆ ಇದು ಎಷ್ಟು ಸರ್, x/50 ಇದೆಯಾ, x/50 ಇದೆ ನೋಡಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸಿಂಪಲ್ ಸರ್, ಅವ್ರು ಕೊಟ್ಟಿದ್ದಾನೆ, ನೀವು ಮಾಡ್ಕೊತಾ ಹೋಗ್ಬೇಕಷ್ಟೇ ಸ್ಟೆಪ್ ಬೈ ಸ್ಟೆಪ್. ಓಕೆ, ಇಲ್ಲಿ ನೋಡಿ ಚೆನ್ನಾಗಿದೆ. 0.46 ಇಲ್ಲಿ ಬಾರ್ ಅಂತ ಕೊಟ್ಟಿದ್ದು ನೋಡಿ ಆರ್ಗೆ. ಇಲ್ಲಿ ನೋಡಿ 0.589 ಬಾರ್ ಅಂತ ಕೊಟ್ಟಿದ್ದಾನೆ. 0.333 ಬಾರ್ ಅಂತ ಅಂದ್ರೆ ಇದಕ್ಕೆ ಇನ್ನು ಕಂಟಿನ್ಯೂ ಆಗುತ್ತೆ ಅಂತ. ಅಂದ್ರೆ 3333.333333 ಅಂತ ಆಗುತ್ತೆ ಅಂತ. ಇಲ್ಲಿ 0.466 ಆಗುತ್ತೆ ಅಂತ. ಇಲ್ಲಿ ಏನಿದೆ ಮೈನಸ್ ಸೈನ್ ಇದೆ, ಪ್ಲಸ್. ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು, ಸರಳೀಕರಣ ಮಾಡಬೇಕು. ಇದನ್ನ ಮಾಡಬೇಕು ಅಂದ್ರೆ ಇದನ್ನ ನಾವು ಈಕ್ವಲ್ ಮಾಡಬೇಕು. ಆಫ್ಟರ್ ಡಿಜಿಟ್ ಡೆಸಿಮಲ್ ನ ಈಕ್ವಲ್ ಮಾಡಬೇಕು. ಅಂದ್ರೆ ಏನು ಅಂದ್ರೆ ಈಗ ಇದು 6 ಆಗುತ್ತೆ ನೋಡಿ. ಇದಾದ್ಮೇಲೆ ಇನ್ನೂ ರಿಪೀಟ್ ಆಗುತ್ತೆ. ಈಗ ನಾನು ಏನ್ ಮಾಡ್ತೀನಿ, ಇದನ್ನ ಹಿಂಗ್ ಬರೀತೀನಿ, ಇದನ್ನ ಇಲ್ಲೇ ಬರಬಿಡ್ತೀನಿ. 0.589 ಇನ್ನೊಂದು 89 ಬರುತ್ತೆ, ರಿಪೀಟ್ ಆಗ್ತಾ ಇದೆ ಅಂತ. ಈಕ್ವಲ್ ಮಾಡ, ಇನ್ನೂ ಬರೀಬಹುದು 8989 ಬೇಡ. ಓಕೆ, ನಾ ಈಕ್ವಲ್ ಮಾಡಬೇಕು ಮೂರನ್ನು. ಈಗ ಇದು ಅಷ್ಟೇ 0.3 33 ಅಲ್ವಾ, ಇಲ್ಲಿ 33 ಬಾರ್ ಇರೋದು. ಅಂದ್ರೆ 33 ಒಂದ್ಸಲ, ಇನ್ನೊಂದ್ಸಲ 33 ರಿಪೀಟ್ ಆಗುತ್ತೆ. ಇನ್ನೂ ಆಗ್ಬೋದು ಬೇಕಾರೆ. ಇಷ್ಟು ಬರ್ಕೋತೀನಿ. ಯಾಕೆ, ಡೆಸಿಮಲ್ ಆದ್ಮೇಲೆ ನೋಡಿ 1 2 3 4 5 ಸಂಖ್ಯೆ ಇದೆ. ಇಲ್ಲೂ ಪಾಯಿಂಟ್ ಆದ್ಮೇಲೆ 5 ಸಂಖ್ಯೆ ಮಾಡಿದ್ದೀನಿ ಇಲ್ಲೂ ಕೂಡ. ಹಂಗೆ ಇಲ್ಲೂ ಕೂಡ ನಾನು ಓಕೆ ಇದನ್ನ ಹಿಂಗ್ ಮಾಡ್ಕೊಂಡೆ, ಇದನ್ನು ಅಷ್ಟೇ ಹಿಂಗೆ ಮಾಡ್ಕೋತೀನಿ. ಓಕೆ, 0.46 ಇದೆ, 6 ಮಾತ್ರ ಇಲ್ಲಿ, 6 ಮೇಲೆ ಬಾರ್ ಇರೋದು. 5 ಬರ್ಬೇಕು, ಇಲ್ಲಿ 2 ಇದೆ ಅಂದ್ರೆ ಇನ್ನ 3 ಹಾಕಬೇಕು ನಾನು. 1 2 3 ಹಾಕೊಂಡು ಈಗ ಎಲ್ಲ ಈಕ್ವಲ್ ಆಯ್ತಾ. ಎಸ್, ಇದನ್ನ ಸಾಲ್ವ್ ಮಾಡ್ಬೇಕು ಅಷ್ಟೇ. ನಾನು ಸಾಲ್ವ್ ಮಾಡಿ, ಇಲ್ಲಿ 0.5 ಇದೆ, 0.4 ಇದೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮ್ಗೆ ಬಾರಲ್ಲಿ ಕೊಟ್ಟಿದ್ದಾನೆ, ಕೊಟ್ಟಿರ್ಲಿ. 0.5 ಇದೆ, 0.4 ಇದೆ. ಸೊ ಏನಾಗುತ್ತೆ ಮಾಡ್ತೀರಾ ನೀವೇ? ಇದು ಹೋಮ್ವರ್ಕ್ ಕೊಡ್ಲಾ? ಏನಿಲ್ಲ ಸರ್, 0.5 ಇಂದ ಕಳಿಬೇಕು. ಇದು ಮೈನಸ್ ಇದೆ, ಇದನ್ನ ಕಳಿಬೇಕು. ಇಲ್ಲಿ ನೋಡಿ, ಇದಿರೋದು ಕಳಿಯೋದು ಕೂಡೋದು. ಹಾಗಾಗಿ ಬೋರ್ಡ್ ಮಾಸ್ ರೂಲ್ ನ ರೆಫರ್ ಮಾಡೋ ನೆಸಿಟಿ ಇಲ್ಲ, ಎರಡು ಸೇಮೆ. ಪ್ಲಸ್ ಮೈನಸ್ ಇಂಟು ಇದ್ದಾಗ ಮಾತ್ರ, ಡಿವೈಡ್ ಬೈ ಇದ್ದಾಗ, ಬ್ರಾಕೆಟ್ ಇದ್ದಾಗ ರೆಫರ್ ಮಾಡಿ. ಇಲ್ಲಿ ಕಳೀರಿ ಫಸ್ಟ್, ಆಮೇಲೆ ಕೂಡ ಏನ್ ಬೇಕಾದ್ರೂ ಮಾಡಿ. ಈಗ ಇದೆರಡನ್ನು ಮಾಡಿದ್ರೆ ನಾನು ಏನ್ ಬರುತ್ತೆ ಸ್ನೇಹಿತರೆ? ಅದೆರಡು ಮಾಡಿದ್ರೆ ಇದು ಮೈನಸ್ ಇದೆ, ಮೈನಸ್ 0.4 ಇದೆ, ಮೈನಸ್ 0.12123 ಬರುತ್ತೆ. 23 ಯಾಕೆ 5 ಸಂಖ್ಯೆ, ಪ್ಲಸ್ 0.33333 ಇದೆ. ಓಕೆ, 5 ಸಂಖ್ಯೆ. ಈಗ ಇದು ಮೈನಸ್ ಪ್ಲಸ್ ಇದೆ, ಇದರಲ್ಲಿ ಮಾಡಿದ್ರೆ ಎಷ್ಟಾಗುತ್ತೆ? 3 ಮೈನಸ್ ಎಷ್ಟಾಗುತ್ತೆ ಹೇಳ್ತೀರಾ? 0.2101 ಆಗುತ್ತೆ. ಓಕೆ, ಹಿಂಗೆ ಹೋಗ್ತಾ ಇರತ್ತೆ. ಸೊ ನಮಗೆ 1010 ಹಿಂಗ್ ಬರುತ್ತಲ್ಲ, ನಮಗೆ ಏನಿದೆ ಆಪ್ಷನ್ 0.10 ಬಾರ್ ಅಂತ ಹಾಕ್ಬಿಡಿ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಯಾಕಂದ್ರೆ 5 ಡಬಲ್ 1010 ಬರುತ್ತೆ. 0.210 ಬಾರ್ ಹಾಕಿದ್ರೆ ಮುಗೀತು. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಒಂದು ಸಂಗೀತ ಕಚೇರಿಯಲ್ಲಿ 30% ಮಹಿಳಾ ಪ್ರೇಕ್ಷಕರು ಇದ್ದಾರೆ.
ಉಳಿದವರು 60 ನೋಡಿ. ಇದು ಈ ತರ ಕೊಟ್ಟಾಗ ನಾನು ಹೇಳ್ತೀನಿ, ಇಲ್ಲಿ ಒಟ್ಟು ಪ್ರೇಕ್ಷಕರ ಸಂಖ್ಯೆ ಎಷ್ಟು, ಉಳಿದವರು 60 ಪುರುಷರು ಮತ್ತು ಮಕ್ಕಳಿದ್ದಾರೆ, ಅವರಲ್ಲಿ 1400 ಜನ ಮಕ್ಕಳಿದ್ದಾರೆ. ನೋಡಿ ಇದು ಸಿಂಪಲ್ ಕ್ವಶನ್. 100 ಜನ ಇದ್ದಾರೆ ಅನ್ಕೊಂಬಿಡೋಣ, ಅದರಲ್ಲಿ 30 ಜನ ಮಹಿಳೆಯರಿದ್ದಾರೆ ಅಂತ. ಓಕೆ, ವುಮನ್ 30 ಜನ ಇದ್ದಾರೆ. ಉಳಿದಿದ್ದೆಷ್ಟು ಸರ್? ಇನ್ನು 70 ಜನ ಉಳಿತಾರೆ ಸರ್. ಈ 70 ಜನದಲ್ಲಿ 60% ಮಾತ್ರ ಪುರುಷರು. 70 ಜನದಲ್ಲಿ 60%, 1% ಅಂದ್ರೆ 7, 7 ಇಲ್ಲಿ 37 42 ಅಂದ್ರೆ ಇಲ್ಲಿ ಮೆನ್ 42 ಆಯ್ತು. ಓಕೆ, ಇನ್ನ ಚಿಲ್ಡ್ರನ್, ಚಿಲ್ಡ್ರನ್ ಏನು 70ಲಿ, ಇದು ಚಿಲ್ಡ್ರನ್ ಇದೆಯಲ್ಲ, ಇದು 70ಲಿ ಮೆನ್ 42, ಚಿಲ್ಡ್ರನ್ ಎಷ್ಟು ಉಳಿದಿದ್ದಾರೆ? ಇದನ್ನ ಬೇಕಾದ್ರೆ ಇನ್ನೊಂದ್ ತರ ಕ್ಲೀನ್ ಆಗಿ ಬರೆಯೋಣ. ಈಗ 100 ಜನದಲ್ಲಿ ಇಷ್ಟು, ಇನ್ನು 70 ಜನ ಉಳಿದಿದ್ದಾರೆ ಸರ್. ಓಕೆ, ಬ್ಯಾಲೆನ್ಸ್ ಎಷ್ಟು ಸರ್? 70. ಈ 70ಲಿ 60% ಮೆನ್ ಅಂದ್ರೆ 42, ಇನ್ನು ಮಿಕ್ಕಿದ ಜನ ಚಿಲ್ಡ್ರನ್. ಚಿಲ್ಡ್ರನ್ ಅಂದ್ರೆ ಇದೆಷ್ಟು ಉಳಿದ್ರು? 42 ಅಂದ್ರೆ 28 ಚಿಲ್ಡ್ರನ್. ನಮಗೆ ಅವರಲ್ಲಿ 1400 ಜನ ಮಕ್ಕಳಿದ್ದಾರೆ ಅಂದ್ರೆ ದಿಸ್ 28 ಇಸ್ ಈಕ್ವಲೆಂಟ್ ಟು 1400 ಅಂತ. ನಮಗೆ ನಾವು 100 ಅಂತ ಇಟ್ಕೊಂಡಿದ್ದೀವಿ ಟೋಟಲ್. ಇಲ್ಲಿ ಟೋಟಲ್ 100 ಜನ ಇದ್ದಾರೆ ಅಂತ. ಓಕೆ, ಅಂದ್ರೆ ಇಲ್ಲಿ ಏನಾಗುತ್ತೆ? 14ರಿಂದ ಕ್ಲೀನ್ ಆಗಿ 14 2 28 ತಾನೆ, 14 1 14 2 ಅಲ್ವಾ ಸರ್? 2 1 2 50. ಸೊ 1 ಈಸ್ ಈಕ್ವಲೆಂಟ್ ಟು 50 ಮೆಂಬರ್ಸ್ ಅಂತ, 50 ಜನ ಮಕ್ಕಳು ಅಂತ ಅರ್ಥ. ಇಲ್ಲಿ ಒಟ್ಟು ಪ್ರೇಕ್ಷಕರ ಸಂಖ್ಯೆ ಎಷ್ಟು ಅಂತ, ಒಟ್ಟು ನಾವು 100 ಜನ ಅಂತ ಇಟ್ಕೊಂಡಿದ್ವಿ. ಸೊ ಏನಾಯ್ತು ಅಲ್ಲಿಗೆ? 100 ಇಂಟು 50 ಮಾಡಿದ್ರೆ ಏನಾಗುತ್ತೆ? 5000. ಸೊ 5000 ರೈಟ್ ಆನ್ಸರ್. ಓಕೆ, ಇದೆಲ್ಲ ಈ ತರನೇ ಮಾಡಬೇಕು, ಬೇಗ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಬೇಸ್ ಕ್ವಶನ್ಸ್ಗಳು ನಾವೆಲ್ಲ ಮಾಡಿದೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇದು ಚೆನ್ನಾಗಿದೆ. ಡಿಜಿಟ್ 1 ಅಕ್ಕರಿಂಗ್ 136 ಟೈಮ್ಸ್. ಓಕೆ, ಕನ್ನಡದಲ್ಲಿ ನೋಡ್ಕೊಳ್ಳಿ. ಪುಸ್ತಕದ ಎಲ್ಲಾ ಪುಟಗಳ ಸಂಖ್ಯೆ ಬರೆಯುವಾಗ ಅಂಕಿ 1 ಅಂತ ಬರಿತೀವಲ್ಲ, 136 ಬರೀ ನಾವು ಬರಿತೀವಿ ಸ್ನೇಹಿತರೆ. ಹಾಗಾದ್ರೆ ಪುಸ್ತಕದಲ್ಲಿ ಒಟ್ಟು ಎಷ್ಟು ಸಂಖ್ಯೆ ಇದೆ ಅಂತ, 1ನೇ ನಂಬರ್ 1 ಅಂತ ಸ್ಟಾರ್ಟ್ ಆಗುತ್ತೆ. 1 ಅಂತಕ್ಕಂಥದ್ದು 136 ಸರಿ ಬರ್ದಿದೀವಿ ಅಂದ್ರೆ ಎಷ್ಟು ಸಂಖ್ಯೆ ಪುಸ್ತಕದಲ್ಲಿ ಪೇಜಸ್ ಇದೆ ಅಂತ ಕೇಳಿದ. ಅಲ್ಟಿಮೇಟ್ ಇದು ಸ್ವಲ್ಪ ಡಿಫಿಕಲ್ಟಿ ಇದೆ, ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟಿ ಇದೆ. ಮಾಡ್ತೀರಾ? ಎಸ್, ಸಿ ಇದು ಫಸ್ಟ್ ನೀವು ನಂಬರ್ ಆಫ್ 1 ರಿಪೀಟ್ ಆಗುತ್ತಲ್ಲ. ಈಗ 1ರಿಂದ 99 ಪೇಜಸ್ ಅಂತ ಅನ್ಕೋಣ. ಬೇಕಾದ್ರೆ ಬೇರೆ ಕಡೆ ಬರೆಯೋಣ, ನೆಕ್ಸ್ಟ್ ಪೇಜ್ ಅಲ್ಲಿ ಬರೆಯೋಣ. ಈ ಕ್ವಶನ್ ತಗೊಂಡು ನೋಡಿ, 1ರಿಂದ 99 ಪೇಜ್ ಇಲ್ಲಿ. ಓಕೆ, ಎಸ್ ಸಲ ಬರುತ್ತೆ ಅಂತ. ಫಸ್ಟು ಯೂನಿಟ್ ಪ್ಲೇಸ್. ಯೂನಿಟ್ ಅಂದ್ರೆ ಬಿಡಿ, ಬಿಡಿ ಅಂದ್ರೆ 1 ಬಿಡಿ ಭಾಗ. ಓಕೆ, ಈಗ 10 ಬಂದು ನಮಗೆ 10th ಪ್ಲೇಸ್ ಅಂತೀವಿ. ಇದು 10 ಅಂದ್ರೆ 10ನೇ ಪ್ಲೇಸ್ ಅಲ್ಲಿ ಬರುತ್ತೆ, ಅಂದ್ರೆ 10 ಪ್ಲೇಸ್ ಅಂತೀವಿ ಅಲ್ವಾ ಸರ್? ಬಿಡಿ 10 100 ಅಂತ ಕರಿತೀವಿ. ಈಗ 100 ಬಂದ್ರೆ ದಿಸ್ ಇಸ್ 1 ಇಸ್ ಇನ್ ದ 100 ಪ್ಲೇಸ್ ಅಲ್ಲಿ ಇದೆ ಅಂತ ಅರ್ಥ ಆಗ್ತಿಲ್ಲ. 1 in the 99 ಅಲ್ಲಿ ಯೂನಿಟ್ ಪ್ಲೇಸ್ ಫಸ್ಟ್ ನೋಡೋಣ. ಅಂದ್ರೆ ಯೂನಿಟ್ ಪ್ಲೇಸ್ ಅಂತ ತಗೋಣ. ಯೂನಿಟ್ ಪ್ಲೇಸ್ ಅಲ್ಲಿ 1 ಎಲ್ಲೆಲ್ಲಿ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 1 ಬರುತ್ತೆ, 11 ಇದು ಯೂನಿಟ್, ಇದು ಬಿಟ್ಟು ಹಾಕಿ, ಇದು ನಾನು ಕೌಂಟ್ ಮಾಡ್ತಾ ಇಲ್ಲ. ಓಕೆ, 21 31 ನೋಡಿ, ಇದು ಯೂನಿಟ್ ಪ್ಲೇಸ್ ಅಲ್ಲಿ ಇರೋದು. 41 51, ಓಕೆ, 61 71 81 91 ಅಂದ್ರೆ ಎಷ್ಟು ಸಲ ಬರುತ್ತೋ 10 ಟೈಮ್ಸ್ ಬಂತ ಸರ್. ಎಸ್, ಓಕೆ, ಅರ್ಥ ಆಯ್ತಲ್ಲ. ಅದೇ ತರ 10 ಪ್ಲೇಸ್ ತಗೊಳ್ಳೋಣ. 10th ಪ್ಲೇಸ್ ಅಂದ್ರೆ ಈಗ 10 ಅಲ್ವಾ ಸರ್? 10 11 ಇದು ಮಾತ್ರ ನೋಡಿ, ಇದನ್ನ ತಗೋತಾ ಇದೀನಿ. 11 12 ಆದ್ಮೇಲೆ 13 14 15 16 17 18 19 ತಗೋಬೇಕು ಅಲ್ವಾ ಸರ್? ಕರೆಕ್ಟ್ ಅಲ್ವಾ? ಎಸ್. ಎಷ್ಟು ನಂಬರ್ ಇದೆ ಇಲ್ಲಿ? 1 2 3 4 5 6 7 8 9 10 ಟೈಮ್ ಇದೆ. ಓಕೆ, ನೆಕ್ಸ್ಟು 1 to 99 ಅಲ್ಲಿ ನಾವು ಚೆಕ್ ಮಾಡಿದಾಗ ಎಷ್ಟು ಬಂತು ಸರ್? ಟೋಟಲ್ ಎಷ್ಟು ಬಂತು? 10 + 10 ಬಂತು ಅಲ್ವಾ ಸರ್? ಇಲ್ಲೂ 10 ಇದೆ, ಇಲ್ಲೂ 10 ಇದೆ, 20 ಬಂತು. ಈಗ ನಾವು ಏನ್ ಮಾಡೋಣ? ನೆಕ್ಸ್ಟು 100 ಇಂದ ತಗೋಣ. ಅದೇ ರೀತಿಲಿ 100 ಇಂದ 199 ಪೇಜಸ್ ತನಕ ತಗೋಣ. ಓಕೆ, ಸೇಮ್ ಇಲ್ಲೇನ್ ಮಾಡೋದು ಅದೇ ಇಲ್ಲೂ ಕೌಂಟ್ ಆಗುತ್ತೆ. ಈಗ 1 ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಎಲ್ಲಾ ಕಡೆ ಒಂದೊಂದು ಬರುತ್ತೆ ಸರ್. 100 ಇಂದ ನೀವು 100 ಪ್ಲೇಸ್ ಅಂತ 100 ಪ್ಲೇಸಸ್ ಅಲ್ಲಿ ನೋಡಿದ್ರೆ, ಓಕೆ,
100 ಪ್ಲೇಸ್ ಅಂತ ಏನ್ ಕರಿತೀವಿ ಅಂದ್ರೆ ಒಂದು ಇಲ್ಲಿದೆ 101 102 ಅಂದ್ರೆ ಒಂದು ನಿಮಗೆ ಇಲ್ಲಿ ಹೇಳಿದ್ನಲ್ಲ ಇದು 100 ಈಸ್ ನಥಿಂಗ್ ಬಟ್ 100 ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿದ್ನಲ್ಲ ನಾನು. ಸೊ ಅಂದ್ರೆ ಒಟ್ಟು 100 ನಂಬರ್ಸ್ ಬರುತ್ತೆ ಇಲ್ಲಿ ನಮಗೆ 100 ಟೈಮ್ಸ್ ನಮಗೆ ಒಂದು ರಿಪೀಟ್ ಆಗುತ್ತೆ 100 ಪ್ಲೇಸ್ ಅಲ್ಲಿ. ಓಕೆ ಫೈನ್ ಸರ್. ಅದೇ ರೀತಿ ಈಗ ಒಂದು ಇಲ್ಲ ಆಯ್ತಲ್ಲ, ಈಗ ನೀವು 10th ಪ್ಲೇಸ್ಗೆ ಬನ್ನಿ ನೋಡಿ. 10th ಪ್ಲೇಸ್ ಎಷ್ಟು ಸರ್? ಇಲ್ಲಿ ನಾವು ಲೆಕ್ಕ ಹಾಕೊಂಡಿದೀವಿ 10 ಸಲ. ಓಕೆ ಅಂಡ್ ಇಲ್ಲಿ 20 ಪ್ಲೇಸ್ ಎಷ್ಟು ಸರ್? ಇಲ್ಲಿ 20 ಸಲ. ಅರ್ಥ ಆಗ್ತಿಲ್ಲ? 20 ಪ್ಲೇಸ್ ಅಲ್ಲಿ ಎಷ್ಟು ಸರ್? 20 ಸಲ. ಅಂದ್ರೆ 10 ಪ್ಲೇಸಸ್ ಅಲ್ಲಿ ಯೂನಿಟ್ ಪ್ಲೇಸಸ್ ಅಲ್ಲಿ ಎಷ್ಟು ಸರ್? 20 ಸಲ. ಟೋಟಲ್ 20 ಸಲ ಆಗುತ್ತೆ. ಪ್ಲಸ್ ಇದನ್ನ ಏನ್ ಮಾಡೋಣ 20 ಅಂತ ತಗೋಣ. ಓಕೆ 20 ಅಂತ ತಗೋತೀನಿ. ಅಂದ್ರೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇರೋದು? ಯೂನಿಟ್ ಅಂಡ್ 10 ಪ್ಲೇಸ್ದು ಇದು ಯಾವುದು? ಯೂನಿಟ್ ಅಂಡ್ 10 ಪ್ಲೇಸ್ ಅಲ್ಲಿ 20 ಸಲ. ಅರ್ಥ ಆಯ್ತಲ್ಲ? ಫೈನ್ ಸರ್. ಇಪ್ಪತ್ತು ಸಲ ಆಯ್ತು. ನೆಕ್ಸ್ಟ್ ಇನ್ನೇನಿದೆ? ಇನ್ನೆಲ್ಲಿ ತಗೋಬಹುದು ನಾವು? ಒನ್ಸ್ದು ಇನ್ನೆಲ್ಲಿ ತಗೋಬಹುದು? ಇನ್ನೆಲ್ಲೂ ಇಲ್ಲ. ಸೊ ಇಲ್ಲಿ ನಾವು ನೋಡಿದ್ರೆ 120 ಆಯ್ತು ಟೋಟಲ್. 100 ಇಂದ 199 ತನಕ 120 ಆಯ್ತು. ಇದೆರಡು ಕೂಡಿದ್ದೀನಿ, ಇದೆರಡನ್ನ ಕೂಡಿದ್ದೀನಿ. ಇಲ್ಲಿ ಎಷ್ಟಿದೆ? 1 to 120 ಆಯ್ತು. ಇದೆರಡು ಕೂಡಿ 120 ಪ್ಲಸ್ 20 ಕೂಡಿ 140 ಆಯ್ತು. ಬಟ್ 140 ನಂಬರ್ಸ್ ನಮಗೆ 199 ತನಕ 140 ನಂಬರ್ ಬರ್ತಾ ಇದೆ. ಬಟ್ ನಮಗೆ ಹೇಳಿದ್ರು 136 ಟೈಮ್ಸ್ ಬರಬೇಕು ಅಂತ. 140 ಬಂದಿದೆ ಅಂದ್ರೆ 3 ಕಮ್ಮಿ ಇಲ್ಲಿಂದ ಎಷ್ಟು ಕಮ್ಮಿ ಮಾಡ್ಬೇಕು ನಾನು? ಎಷ್ಟು ಕಮ್ಮಿ ಮಾಡಬೇಕು? 136 ಆಗಕ್ಕೆ 4 ಕಮ್ಮಿ ಮಾಡಬೇಕು. ನಾನು ಹೇಳೋದು ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಏನರ್ಥ? ಈಗ 199 ಕಮ್ಮಿ ಮಾಡ್ತೀನಿ, ಅಲ್ಲಿಂದ 1 ತೆಗಿತೀನಿ. ಓಕೆ ಆಮೇಲೆ 198ರಿಂದ 1 ತೆಗಿತೀನಿ, 197ರಿಂದ 1 ತೆಗಿತೀನಿ, 196ರಿಂದ 1 ತೆಗಿತೀನಿ. 1 2 3 4 ಆಯ್ತು. ಓಕೆ 4 ಆಯ್ತು. ಇದು 199 ತನಕ 140 ಇರೋದು. ಅರ್ಥ ಆಗ್ತಿದಿಲ್ಲ? 199 ತನಕ 1 to 199 ತನಕ ಪೇಜಸ್ಸು 140 ನಂಬರ್ ಬರುತ್ತೆ ಒಂದು. ಸೊ ಈಗ 1 ನಾವು ಕಂಟೈನ್ಸ್ 199 ಅಲ್ಲಿದೆ. ಓಕೆ ಸೊ ಹಂಗಾರೆ ಇಲ್ಲಿ ನಾನು 4 ತೆಗೆದ್ರೆ ಆಗ 136 ಬರುತ್ತೆ. ಅಂದ್ರೆ ಇಲ್ಲಿ 4 ಮೈನಸ್ ಮಾಡ್ಬೇಕು ನಾನು. ಅರ್ಥ ಆಗ್ತಿಲ್ಲ? 4 ಮೈನಸ್ ಮಾಡಬೇಕು, 136 ಬರುತ್ತೆ. ನೂರ 41 ತೆಗೆದೆ 198, 195 ತೆಗಿಬೇಕು. ಯಾಕೆ ಹೇಳಿ? 140 ಒಂದಿದೆ, 140 ಒಂದಿದೆ. ಸೊ ಅಂದ್ರೆ ಇದನ್ನು ತೆಗಿಬೇಕು. ಅಂದ್ರೆ 1 ತೆಗಿಬೇಕಂದ್ರೆ 199 ಅಲ್ಲಿ 1 ತೆಗೆದ್ರೆ 140 ಇರೋದು 1 ಕಮ್ಮಿ ಆಗುತ್ತೆ, 198 ಇರೋದು ಇನ್ನೊಂದು ಕಮ್ಮಿ ಆಗುತ್ತೆ. ಸೊ ಟೋಟಲ್ ಎಷ್ಟು ಕಮ್ಮಿ ಆಗ್ಬೇಕು ನಮಗೆ? 1 1 1 1 1 5 ಕಮ್ಮಿ ಆಗ್ಬೇಕು. ಅಂದ್ರೆ ಎಷ್ಟು? 195 ಇಸ್ ರೈಟ್ ಆನ್ಸರ್. ಅಂದ್ರೆ ಅರ್ಥ ಏನು? 195 ಪೇಜಸ್ ಇದೆ ಅಂತ. ಈ 4 ತೆಗೆದ್ರೆ 195, ಯಾಕಂದ್ರೆ ಇಲ್ಲಿ 136 ಬರುತ್ತೆ 4 ತೆಗೆದ್ರೆ. ಅಂದ್ರೆ ಇಲ್ಲಿ ನೋಡಿ 136 ಟೈಮ್ಸ್ ಅಂತ ಕೊಟ್ಟಿದ್ದಾನೆ. 195 ಸ್ವಲ್ಪ ಡಿಫಿಕಲ್ಟಿ ಇದೆ ಅರ್ಥ ಮಾಡ್ಕೊಳ್ಳೋದಿನ. ಓಕೆ ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, ಎ ಅಟ್ ಬಿ ಅಂದ್ರೆ ಎ ಗ್ರೇಟರ್ ದೆನ್ ಬಿ ಅಂತ, ಎ ಇಸ್ ನಾಟ್ ಈಕ್ವಲ್ ಟು ಬಿ ಅಂದ್ರೆ ಎ ಲೆಸ್ ದೆನ್ ಬಿ ಅಂತ, ಎ ಇಸ್ $sign ಬಿ ಅಂದ್ರೆ ಎ ಇಸ್ ಈಕ್ವಲ್ ಟು ಬಿ ಅಂತ, ಎ ಪರ್ಸೆಂಟೇಜ್ ಬಿ ಅಂದ್ರೆ ಎ ಇಸ್ ನಾಟ್ ಈಕ್ವಲ್ ಟು ಬಿ ಅಂತ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಕನ್ಕ್ಲೂಷನ್ ಕೊಟ್ಟಿದ್ದಾನೆ. ಎ ಅಟ್ ಬಿ ಇದನ್ನ ನಾವು ನೋಡ್ಬೇಕು. ಸ್ಟೇಟ್ಮೆಂಟ್ ಫಸ್ಟ್. ಎ ಅಟ್ ಬಿ ಅಂದ್ರೇನು? ಎ ಗ್ರೇಟರ್ ದೆನ್ ಬಿ ಅಂತ, ಎ ಗ್ರೇಟರ್ ದೆನ್ ಬಿ ಅಂತ. ಅಂಡ್ ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂದ್ರೇನು? ಎ ಲೆಸ್ ದೆನ್ ಬಿ ಅಂತ. ಇದನ್ನ ನಾನು ಕೊಟ್ಟಿದ್ದಾನೆ ಅವನು. ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾನೆ? ಒಂದೇದು ಎ ಈಸ್ $ಬಿ ಅಂತ. ನೋಡಿ ಎ ಇಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಅಲ್ಲಿ ಎ ಗ್ರೇಟರ್ ದೆನ್ ಇದೆ, ಲೆಸ್ ದೆನ್ ಇದೆ. ಎ ಈಕ್ವಲ್ ಆಗಕ್ ಸಾಧ್ಯನಾ? ಇಲ್ಲ, ಜಾಸ್ತಿ ಆಗ್ಬೇಕು ಇಲ್ಲ ಕಮ್ಮಿ ಆಗ್ಬೇಕು. ಅಂದ್ರೆ ಈ ಕನ್ಕ್ಲೂಷನ್ ತಪ್ಪು ಆಗಲ್ಲ ಅಂತ. ಎರಡನೇ ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾನೆ? ಎ ಪರ್ಸೆಂಟೇಜ್ ಅಂದ್ರೇನು? ಎ ಇಸ್ ನಾಟ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಪರ್ಸೆಂಟೇಜ್ ಎ ಇಸ್ ನಾಟ್ ಈಕ್ವಲ್ ಟು ಬಿ. ನೋಡಿ ಎ ಗ್ರೇಟರ್ ದೆನ್ ಇರಬೇಕು ಅಥವಾ ಲೆಸ್ ದೆನ್, ಈಕ್ವಲ್ ಅಂತೂ ಇರಕ್ ಚಾನ್ಸ್ ಇಲ್ಲ. ಎಸ್, ದಿಸ್ ಇಸ್ ಕರೆಕ್ಟ್. ಓನ್ಲಿ ಕನ್ಕ್ಲೂಷನ್ 2 ಇಸ್ ದ ರೈಟ್ ಆನ್ಸರ್. ಕೇವಲ ತೀರ್ಮಾನ 2 ಸತ್ಯವಾಗಿರುತ್ತೆ. ಓಕೆ ಫೈನ್ ಸರ್. ನೆಕ್ಸ್ಟ್ ನೋಡಿ, ಈ ಕ್ವಶನ್ ಕೂಡ ಚೆನ್ನಾಗಿದೆ. ಓಕೆ ಇದನ್ನ ಆಮೇಲೆ ಮಾಡೋಣ, ಫಸ್ಟ್ ಈ ಕ್ವಶನ್ ಮಾಡ್ಬೋಣ. ಇದು ಚೆನ್ನಾಗಿದೆ, ಹಾಗಾಗಿ ಬೇಗ ಮುಗಿಸ್ಬೋದು. ಅದನ್ನ ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಅನ್ಸ್ಬೋದು, ಹಾಗಾಗಿ ಈ ಕ್ವಶನ್ ಮುಗಿಸ್ಬಿಡ್ತೀನಿ. ಪಿ ಕ್ಯೂ ಆರ್ ಕ್ಯಾನ್ ಕಂಪ್ಲೀಟ್ ಎ ಜಾಬ್ ಇನ್ 8 days. 8 ದಿನ ಕಳಿಸ್ತಾರೆ.
Q does half what P and R together do in one day. Then in how many days Q alone do the work ಅಂತ ಕೇಳಿದ್ದಾರೆ. ಸಿಂಪಲ್ ಸರ್ ನೋಡಿ, ಇಲ್ಲಿ ಏನು ಇದೆ ಅಂದ್ರೆ P ಪ್ಲಸ್ Q ಪ್ಲಸ್ R ಎಂಟು ದಿನದಲ್ಲಿ ಪೂರ್ಣ ಅಂದ್ರೆ ಕೆಲಸ ಅಂತಂದಾಗ 1/8 ಅಂತ ಬರ್ಕೋತೀವಿ. ಇದು ಗೊತ್ತಿದೆ ನಿಮಗೆ, ಕಾಮನ್ ವರ್ಕ್ ಅಂಡ್ ಟೈಮ್ ಬಗ್ಗೆ ಓದಿರ್ತೀರಾ ನೀವು ಅಲ್ವಾ ಸರ್. ಹಂಗೆ ಒಂದು ದಿನದಲ್ಲಿ ಪಿ ಮತ್ತು ಅದಕ್ಕೆ ಇಲ್ಲಿ ನೋಡಿ ಕಟ್ ಆಗಿದೆ. ಒಂದು ದಿನದಲ್ಲಿ P ಅಂಡ್ R ಟುಗೆದರ್ ಒಂದೇಲಿ ಮಾಡೋ ಕೆಲಸನ Q ಅರ್ಧ ದಿನದಲ್ಲಿ ಮಾಡ್ತಾನೆ. ಅಂದ್ರೆ ಅರ್ಥ Q ಇಸ್ ಈಕ್ವಲ್ ಟು ಅರ್ಧ ದಿನದಲ್ಲಿ P ಪ್ಲಸ್ R ಮಾಡೋ ಕೆಲಸನ ಅರ್ಧ ದಿನದಲ್ಲಿ ಮಾಡ್ತಾರೆ. ಈಗ ಇದನ್ನ ಹಿಂಗೆ ಬರ್ಕೋಬೋದಲ್ವಾ, 2Q ಇಸ್ ಈಕ್ವಲ್ ಟು P ಪ್ಲಸ್ R ಅಂತ ಬರ್ಕೋಬೋದಲ್ವಾ. ಎಸ್ ಎಸ್. ಈಗ ಇದನ್ನು ತೆಗೆದು ಇಲ್ಲಿಗೆ ಹಾಕಿ, P ಪ್ಲಸ್ R ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಆಗಬೇಕು, P ಪ್ಲಸ್ R ಇಸ್ ಈಕ್ವಲ್ 2Q ಅಂತ. ಆಗೇನಾಗುತ್ತೆ, P ಪ್ಲಸ್ R 2Q ಅಂದ್ರೆ 2Q ಪ್ಲಸ್ Q ಇಸ್ ಈಕ್ವಲ್ ಟು 1/8 ಆಗುತ್ತೆ. ಅರ್ಥ ಆಯ್ತಲ್ಲ ಸರ್. 3Q ಇಸ್ ಈಕ್ವಲ್ ಟು 1/8 ಆಗುತ್ತೆ. Q ಇಸ್ ಈಕ್ವಲ್ ಟು ಈ ಕಡೆ 3 ಬಂದ್ರೆ 1/8 3ಲಿ 24 ಆಗುತ್ತೆ. ಅಂದ್ರೆ Q ಕಂಪ್ಲೀಟ್ ಆ ಒಂದು ಕೆಲಸ ಮಾಡಕ್ಕೆ 24 ದಿನ ಬೇಕು ಅಂತ, ಡೇಸ್ ಬೇಕು ಅಂತ ಅರ್ಥ. ನಮ್ಗೇನ್ ಕೇಳಿದ್ರೆ ಅಲ್ಲಿ Q ಅಲೋನ್ ಡೂ ದ ಹಾಫ್ ಆಫ್ ದ ವರ್ಕ್ ಅಂತ. ಕಂಪ್ಲೀಟ್ ಕೆಲಸ ಮಾಡಕ್ಕೆ 24 ದಿನ ಬೇಕು ಅಂದ್ರೆ ಅರ್ಧ ವರ್ಕ್ ಮಾಡಕ್ಕೇನೋ Q ಹಾಫ್ ವರ್ಕ್ ಮಾಡಕ್ಕೆ 24/2 ಮಾಡಿ 12 ಡೇಸ್ ಬೇಕು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಅರ್ಥ ಆಯ್ತಾ? ಎಸ್ ಸರ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಶಾಪ್ಕೀಪರ್ ಸೆಲ್ಸ್ ಅನ್ ಆರ್ಟಿಕಲ್. ನೋಡಿ, ಈ ತರ ಕ್ವಶನ್ ಇದ್ದಾಗ ನೀವು ಆಪ್ಷನ್ ಮೆಥಡ್ ಅಲ್ಲಿ ಮಾಡಬೇಕು. ಯಾಕಂದ್ರೆ X-5% X% ಅಂತ ಕೊಟ್ಟಿದ್ದಾನೆ. ಒಬ್ಬ ಶಾಪ್ಕೀಪರ್ ಏನ್ ಮಾಡ್ತಾನೆ, ಏನೋ ಒಂದು ತಂದಿರ್ತಾನೆ ಸರ್, ಅದನ್ನ ಮಾರ್ತಾನೆ 96 ರೂಪಾಯಿಗೆ. X% ಪ್ರಾಫಿಟ್ ಸಿಗುತ್ತೆ, ಎಷ್ಟು ಅಂತ ಗೊತ್ತಿಲ್ಲ, ಪ್ರಾಫಿಟ್ ಸಿಗುತ್ತೆ. ಬಟ್ ಅವನು 68 ರೂಪಾಯಿಗೆ ಮಾರ್ತಾನೆ. ಆಗ X-5 ಅಂದ್ರೆ ಸಿಕ್ಕಿರೋದ್ರಲ್ಲಿ 5% ಕಮ್ಮಿ ಆಗುತ್ತೆ. ವಾಟ್ ಈಸ್ ಒರಿಜಿನಲ್ ಕಾಸ್ಟ್? ಹಿಂಗ್ ಕೇಳಿದಾಗ ನೀವು ಆಪ್ಷನ್ ಮೆಥಡ್ಗೆ ಹೋಗ್ಬಿಡ್ಬೇಕು. ನೀವು ಕ್ವಶನ್ ತಕ್ಕಂಗೆ ಆಟ ಆಡ್ಬೇಕು ಸ್ನೇಹಿತರೆ. ಇಲ್ಲಿ 76 ಇದೆ ನೋಡಿ, 76ನ ಅವನು 96ಕ್ಕೆ ಮಾಡಿ. ಫಾರ್ ಎಕ್ಸಾಂಪಲ್ ಒಂದೇದ ಆಪ್ಷನ್ ತಗೋತೀನಿ, 76 ಇರೋದನ್ನ ಅವನು 86ಕ್ಕೆ ಮಾಡ್ದ ಅಂದ್ರೆ 20 ರೂಪಾಯಿ ಬಂತು ಇಲ್ಲಿ ಪ್ರಾಫಿಟ್. 20 ರೂಪಾಯಿ ಅಂದ್ರೆ ಏನಷ್ಟ, ಇಲ್ಲಿ 7 ಅಂತಂದ್ರೆ ಎಷ್ಟು S% ಆಯ್ತು. 7 ಇಲ್ಲಿ ಇಟ್ಟರೆ 7.6 ಅಂದ್ರೆ 10%. ಡಬಲ್ ಮಾಡಿದ್ರೆ 20% ಅಂದ್ರೆ ಎಷ್ಟಾಗುತ್ತೆ, 15.2 ಆಗುತ್ತೆ. ಪಾಯಿಂಟ್ ಬರ್ತಾ ಇದೆ ಇಲ್ಲಿ. ಸೊ ದಿಸ್ ಆಪ್ಷನ್ ಇಸ್ ನಾಟ್ ಡೆಸಿಮಲ್ ಅಲ್ಲಿ ಬರಬಾರ್ದು, ಹೋಲ್ ನಂಬರ್ ಇರಬೇಕು. ನೋಡಿ, ಹೋಲ್ ನಂಬರ್ ಇದೊಂದೇ ಇರೋದು 80. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿದ ತಕ್ಷಣ ನೋಡಿದ್ರೆ ಇದು ನೀವು ಹೆಂಗೆಂದ ಪ್ರಾಕ್ಟೀಸ್ ಮಾಡೋ ಬರುತ್ತೆ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಈಗ ಇದು ನಿಮ್ಗೆ ಗೊತ್ತಾಯ್ತು, ಬೇಕಾದ್ರೆ ನೋಡಿ. ಬೇಕಾದ್ರೆ ಇದು ಏನಾಗುತ್ತೆ, 7.2 ಅಂದ್ರೆ 7.6 10%, 20% ಅಂದ್ರೆ 15.2 ಆಯ್ತು. ಅಂದ್ರೆ 20 ರೂಪಾಯಿ ಬರ್ಬೇಕು ಪ್ರಾಫಿಟ್ ಅಂತಂದ್ರೆ ಇನ್ನೊಂದು 24 ಪಾಯಿಂಟ್ ಸಮಥಿಂಗ್ ಏನೋ ಆಗುತ್ತೆ. 23-24% ಸಮಥಿಂಗ್ ಏನೋ ಆಗುತ್ತೆ, ಪಾಯಿಂಟ್ ಸಮಥಿಂಗ್. ಸೊ ಅದು ಕರೆಕ್ಟ್ ಆಗಲ್ಲ. ಸೊ ಓಕೆ, ಯಾಕಂದ್ರೆ ನಮಗೆ ಪಾಯಿಂಟ್ ಅಲ್ಲಿ ಬರಬಾರ್ದು. ಈಗ 80 ರೂಪಾಯಿ ತಗೋತೀನಿ ನಾನು, ಸಿಂಪಲ್. 80 ರೂಪಾಯಿ ಇರೋದು ಸರ್, ಅವನು 96 ರೂಪಾಯಿಗೆ ಮಾರ್ದ. ಹಾಗೆ ಎಷ್ಟು ಬಂತು ಸರ್ ಪ್ರಾಫಿಟ್? ಇಲ್ಲಿ ನೋಡಿ, ಒಂದಿಲ್ ಚುಕ್ಕಿದ್ರೆ 8 ರೂಪಾಯಿ ಅಂದ್ರೆ 16 ರೂಪಾಯಿ ಅಂದ್ರೆ ಎಷ್ಟು ಸರ್, 20% ಪ್ರಾಫಿಟ್. ನೋಡಿ, ಒಂದ್ ಚಿಕ್ಕಿದ್ರೆ 8 ರೂಪಾಯಿ, 20% ಅಂದ್ರೆ 16 ರೂಪಾಯಿ, 20% ಪ್ರಾಫಿಟ್ ಬಂತು. ಈಗ ಅವನು 68ಕ್ಕೆ ಮಾರ್ದ, ಆಗ 5% ಕಮ್ಮಿ ಆಗ್ಬೇಕು. ಅಂದ್ರೆ ಇವನು ಇದನ್ನ 68ಕ್ಕೆ ಮಾರ್ದ ಅಂದ್ರೆ ಅವನಿಗೆ 15% ಲಾಭ ಬರಬೇಕು. 15% ಲಾಭ ಅಂತಂದ್ರೆ ಎಷ್ಟು, 15% ಅಂದ್ರೆ ಎಷ್ಟು? ಈಗ 80 ಇದೆಯಲ್ಲ ಸರ್, ಇದಕ್ಕೆ 15% ಎಷ್ಟು, 10% ಅಂದ್ರೆ ನನಗೆ 8 ಅಂತ ಹೇಳಿದೆ. 4% 5% ಅಂದ್ರೆ 4 ಅಂದ್ರೆ 12 ರೂಪಾಯಿ ಕಮ್ಮಿ ಆಗಿರ್ಬೇಕು. ನೋಡಿ, 96ಕ್ಕೂ 68 ಕಳೀರಿ, ಎಷ್ಟಾಗುತ್ತೆ? ಸರಿ, 96 ಅಲ್ಲ, 80. 80ಕ್ಕೂ 68ನ ಕಳೀರಿ, ಎಷ್ಟಾಗುತ್ತೆ? 2 1 12 ಆಗುತ್ತೆ. ಸೊ ಮ್ಯಾಚ್ ಆಗ್ತಾ ಇದೆ, 5% ಕಮ್ಮಿ ಆಗ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ ಸರ್, ಇಲ್ಲಿ 12 ರೂಪಾಯಿ ಅವನಿಗೆ ಕಮ್ಮಿ ಆಗ್ತಾ ಇದೆ. ಸೊ ಅಂದ್ರೆ 68 ರೂಪಾಯಿ. ಸೊ 15% ಕರೆಕ್ಟ್ ಆಗಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಫಂಡ ಸರ್, ಸಿಂಪಲ್ ಫಂಡ. ಅಂದ್ರೆ ನೀವು ಇದನ್ನ ಲೆಕ್ಕ ನೋಡಿದ ತಕ್ಷಣ ನಿಮಗೆ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಾಗಬೇಕು. ಈಗ ಇಲ್ಲೊಂದು ಯಾವ್ದೋ ಕ್ವಶನ್ ಬಿಟ್ವಿ, ಈಗ ನೋಡಿ ಇದು ಅಷ್ಟೇ. ಇದನ್ನ ಬೇರೆ ತರ ಮಾಡ್ಬೇಕು. ಓಕೆ, ಇದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಈ ಕ್ವಶನ್ ಏನಿದೆ ಇದನ್ನ ನೋಡಿ, ಇದನ್ನ ನೀವು LCM ತರ ತಗೊಂಡು ಮೇಲ್ಗಡೆ ಮಲ್ಟಿಪ್ಲಿಕೇಶನ್ ಮಾಡಿ ತುಂಬಾ ಆ ಕೆಲಸನ ಮಾಡ್ಬೋದು. ಅದಕ್ಕಿಂತ ರ್ಯಾಷನಲೈಸೇಷನ್ ಅಂತ ಹೇಳಿ ಈಗ ಒಂದೊಂದನೇ ತಗೊಳ್ಳೋ. ರ್ಯಾಷನಲೈಸೇಷನ್ ಅಂದ್ರೆ ಈಗ ನೋಡಿ, 3 ಸ್ಕ್ವೇರ್ ರೂಟ್ 2 ಇದೆ. ಇದನ್ನ ಫಸ್ಟ್ ತಗೋತೀನಿ. ಇದು ಸ್ಕ್ವೇರ್ ರೂಟ್ 6 ಪ್ಲಸ್ ಸ್ಕ್ವೇರ್ ರೂಟ್ 3 ಅಂತ ಬರ್ಕೋಬೋದಲ್ವಾ.
ಓಕೆ, ಯಾಕೆ ರ್ಯಾಷನಲೈಸೇಷನ್ ಅಂದರೆ ಇದು ಸೇಮ್ ಕೆಳಗಡೆ ಇದೆಯಲ್ಲ ಅದನ್ನ ನಾನು ನ್ಯೂಮರೇಟರ್ ಮೈನಸ್ ಮಾಡಿ ಡಿನಾಮಿನೇಟರನ್ನು ಮೈನಸ್ ಮಾಡಿ ಹಿಂಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಓಕೆ, ಈಗ ನೋಡಿ ಏನಾಗುತ್ತೆ, ಈಗ ಇದನ್ನು ಕ್ಯಾನ್ಸಲ್ ಮಾಡೋ ಸೇಮ್ ಅದೇ ಬರುತ್ತಾನೆ. ಓಕೆ, ಮೈನಸ್ ಯಾಕೆ ನಾನು ಯಾಕೆ ಹಿಂಗೆ ಬರ್ಕೊಂಡಿದ್ದೆ ಉಲ್ಟಾ ಅಂದರೆ ಇದು 6 ದೊಡ್ಡದಿದೆ, ಅದಕ್ಕೆ ಹಿಂದೆ ಬರ್ಕೋಬೇಕಾಗತ್ತೆ. ಈಗ ನಾನು ಸಾಲ್ವ್ ಮಾಡ್ತಾ ಹೋಗೋಣ. ಇದನ್ನ ಹೆಂಗೆ ಸಾಲ್ವ್ ಮಾಡೋದು? ಈಗ ನೋಡಿ ಇದೇನಿದೆ, ಎ ಇದೆ, ಇದು ಬಿ ಇದೆ, ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಏನಾಗುತ್ತೆ, √6 ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯಿತು ಅಲ್ವಾ ಸರ್? ಮೇಲ್ಗಡೆ ಏನಾಯಿತು, ಈ ರೂಟ್ ಒಳಗಿರೋದನ್ನ ರೂಟ್ ಒಳಗೆ ಮಲ್ಟಿಪ್ಲಿಕೇಶನ್ ಮಾಡಿ 3 ಇಂಟು ರೂಟ್ 6 ಆಯಿತು ಮೈನಸ್ 3 ಇಂಟು √6 ಆಯಿತು. ಓಕೆ, ಇದನ್ನ ಹೆಂಗೆ ಬರ್ಕೋಬೋದು? ಇಲ್ಲಿ ನೋಡಿ ಈ ರೂಟು 2 ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ 12 ಇದೆಯಲ್ಲ, ಈ 12ನ ಬೇಕಾರೆ 4 3 ಅಂತ ಬರಿಬೋದು. 4ನ ಸ್ಕ್ವೇರ್ ರೂಟಿಂದ ಈ ಕಡೆ ತಗೊಂಡ್ರೆ ಏನಾಗುತ್ತೆ, 2 ಆಗುತ್ತೆ. ಈಗ ಇದನ್ನ ಇನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ 3 ಕಾಮನ್ ತೆಗಿತೀನಿ. ಕಾಮನ್ ತೆಗೆದು ಇದನ್ನ ಸ್ಕ್ವೇರ್ ರೂಟ್ 4 ಇಂಟು 3 ಮೈನಸ್ ಸ್ಕ್ವೇರ್ ರೂಟ್ 6 ಅಂತ ಬರಿತೀನಿ. ಇಲ್ಲಿ ನೋಡಿ ಇದೇನಾಗುತ್ತೆ, 6 ಮೈನಸ್ 3 ಆಗುತ್ತೆ ಅಲ್ಲ, ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಲ್ಲ. ಎಸ್, ಈಗ ಇದೇನು ಬರಿಬೋದು, ಇದನ್ನ ಸಿಂಪಲ್ ಆಗಿ ಬರಿಬೋದು. ಇಲ್ಲಿ ನೋಡಿ ಇದು 6 3 ಕಳೆದ್ರೆ 3 ಉಳಿಯುತ್ತೆ, ಈ 3 ಕ್ಯಾನ್ಸಲ್ ಆಗುತ್ತೆ ಅಲ್ವಾ ಸರ್? ಇದು ಕ್ಯಾನ್ಸಲ್ ಆಗುತ್ತೆ ಅಲ್ವಾ ಸರ್? 6 3 ಕಳೆದ್ರೆ 3, 3ಕ್ಕೆ 3 ಕ್ಯಾನ್ಸಲ್. ಈಗೇನಾಯಿತು, 4ನ ಸ್ಕ್ವೇರ್ ರೂಟ್ ಅಂತ ತಗೊಂಡ್ರೆ 2 ಆಗುತ್ತೆ. 2 ಸ್ಕ್ವೇರ್ ರೂಟ್ 3 ಮೈನಸ್ ಸ್ಕ್ವೇರ್ ರೂಟ್ 6 ಅಲ್ವಾ ಸರ್? ಇದು ಬಂತು ನಮ್ಗೆ ಇದರಿಂದ. ಓಕೆ, ಅದೇ ರೀತಿ ಎರಡನೇದು ಮಾಡೋಣ. ಎರಡನೇದೇನಿದೆ, 4 ಸ್ಕ್ವೇರ್ ರೂಟ್ 3 ಇದೆ ಡಿವೈಡ್ ಬೈ ಸ್ಕ್ವೇರ್ ರೂಟ್ 6 ಪ್ಲಸ್ ಸ್ಕ್ವೇರ್ ರೂಟ್ 2 ಇದೆ. ಇದಕ್ಕೆ ರ್ಯಾಷನಲೈಸೇಷನ್ ಮಾಡೋಣ. ಸ್ಕ್ವೇರ್ ರೂಟ್ 6 ಮೈನಸ್ ಸ್ಕ್ವೇರ್ ರೂಟ್ 2 ಡಿವೈಡ್ ಬೈ ಸ್ಕ್ವೇರ್ ರೂಟ್ 6 ಮೈನಸ್ ಸ್ಕ್ವೇರ್ ರೂಟ್ 2. ಓಕೆ, ಇದನ್ನು ಹೆಂಗೆ ಮಾಡಿದ್ರೆ ನೋಡಿ, ಇದು ಎ ಸ್ಕ್ವೇರ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಇದೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಡೈರೆಕ್ಟ್ ಆಗಿ ಬರೆದ್ಬಿಡ್ತೀನಿ. ಈಗ ಏನಂತ ಬರಿಬೋದು, ಇದನ್ನ 6 ಮೈನಸ್ 2 ಅಂತ ಬರಿಬೋದು. ಅರ್ಥ ಆಯ್ತಾ? 6 ಮೈನಸ್ 2 ಅಂತ ಬರಿಬೋದು ಡೈರೆಕ್ಟ್ ಆಗಿ. ಮೇಲ್ಗಡೆ ಏನಾಗುತ್ತೆ, ಇಲ್ಲಿ ನೋಡಿ ಇದು ಅಷ್ಟೇ 4 ಕಾಮನ್ ತಗೋಬಹುದು. 4ನ ಡೈರೆಕ್ಟ್ ಆಗಿ ಬರೆಯೋಣ, ಡೈರೆಕ್ಟ್ ಆಗಿ ಬರೀತೀನಿ. ಓಕೆ, 4 ಒಂದು ಕಾಮನ್ ತಗೊಂಡ್ರೆ ಇದು 6 3 18 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 18 ಆಗುತ್ತೆ. ಓಕೆ, 3 2 6 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 6 ಆಗುತ್ತೆ. ಈ 18ನ ಹೆಂಗ್ 9 2 18 ಅಂತ ಬರಿಬೋದು. ಹಾಗೇನಾಗುತ್ತೆ, ಇಲ್ಲಿ ನೋಡಿ 6ರಲ್ಲಿ 2 ಕಳೆದ್ರೆ 4 ಆಗುತ್ತೆ. ಈ 4 ಈಗ 4 ಕ್ಯಾನ್ಸಲ್ ಆಗೋಯ್ತು ಅಲ್ವಾ ಸರ್? ಬೇಕಾದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಅಲ್ಲಿ ಬೇಕಾದ್ರೆ ಬರೀತೀನಿ. 4 ಆಯಿತು. ಇದನ್ನೇನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಇದು 9 2 18 ಅಂದರೆ 3 ಸ್ಕ್ವೇರ್ ರೂಟ್ ಆಫ್ 2 ಮೈನಸ್ ಸ್ಕ್ವೇರ್ ರೂಟ್ ಆಫ್ 6 ಅಂತ ಬರೀಬೋದು. ಇದು ಕ್ಯಾನ್ಸಲ್ ಆಯಿತು. ಏನಾಯಿತು, 3 ಸ್ಕ್ವೇರ್ ರೂಟ್ ಆಫ್ 2 ಮೈನಸ್ ಸ್ಕ್ವೇರ್ ರೂಟ್ ಆಫ್ 6 ಅಂತ ಬಂತು. ಅರ್ಥ ಆಯ್ತಾ? ಕರೆಕ್ಟಾ? ನೆಕ್ಸ್ಟ್ ಅದೇ ಥರ ಮೂರನೇದು ತಗೊಳ್ಳಿ. ಮೂರನೇದು ಏನಿದೆ, ಸ್ಕ್ವೇರ್ ರೂಟ್ ಆಫ್ 6. ಇದು ಈಸಿ ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇದು ಈಸಿ ನಿಮಗೆ. ಬೇರೆ ಮೆಥಡ್ ಇದಿಲ್ಲ, ದಟ್ ಈಸ್ ಸ್ವಲ್ಪ ನಿಮಗೆ ಡಿಫಿಕಲ್ಟೀಸ್ ಅಂತ. 1 ಸೆಕೆಂಡ್, ಸ್ವಲ್ಪ ಸ್ಕ್ವೇರ್ ರೂಟ್ ಆಫ್ 2 ಟು ಸ್ಕ್ವೇರ್ ರೂಟ್ ಆಫ್ 3 ಇಂಟು ಈ ಕಡೆ ಸ್ವಲ್ಪ ಅಳಿಸ್ಬಿಟ್ಟೆ ಬರೆಯೋಣ. ಇದನ್ನ ಬೇಕಾದ್ರೆ ನೆಕ್ಸ್ಟ್ ಪೇಜಲ್ಲಿ ಮಾಡೋಣ. ಓಕೆ, 6 ಮತ್ತೆ 2 3 ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ಪೇಜಲ್ಲಿ ಮಾಡೋಣ. ಮೂರನೇದು ಏನಿದೆ, ಸ್ಕ್ವೇರ್ ರೂಟ್ ಆಫ್ ಮೇಲ್ಗಡೆ ಏನಿತ್ತು, ಸ್ನೇಹಿತರೆ √6 ಅಲ್ವಾ? √6 ಡಿವೈಡ್ ಬೈ √3 ಪ್ಲಸ್ √2 ಅದೇ ತಾನೇ ಇರೋದು. ಎಸ್ ಸರ್. ನೆಕ್ಸ್ಟ್ ಇದನ್ನು ಹಿಂಗೆ ಮಾಡಿ, √3 ಮೈನಸ್ √2 ಡಿವೈಡ್ ಬೈ √3 ಮೈನಸ್ √2. ಏನಾಯ್ತು, ಇದು 3 ಡೈರೆಕ್ಟ್ ಆಗಿ ಬರ್ಕೋತೀನಿ. 3 ಮೈನಸ್ 2 ಆಯಿತು. ಮೇಲ್ಗಡೆ √6 ಈ ಕಡೆ ತಗೊಂಡೇನಾಗುತ್ತೆ, ಒಳಗಡೆ 6 3 18 ಆಗುತ್ತೆ. 6 12 ಆಗುತ್ತೆ. ಸೊ 18 ಅಂತಂದ್ರೆ ಏನು, 9 2 ಅಂದರೆ 3 √2 ಅಂತ ಬರೀಬೋದು. ಮೈನಸ್ 4 3 ಅಲ್ವಾ, 4 ಅಂದರೆ 2 √3 ಅಂತ ಬರೀಬೋದು. ಕರೆಕ್ಟಾ? ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು? ಡಿವೈಡ್ ಬೈ 1, 3 2 1. ಸೊ ದಿಸ್ ಇಸ್ ದ ಆನ್ಸರ್. ಈಗ ಏನು ಮಾಡಬೇಕು, ನಮ್ಗೆ ಏನು ಕೇಳಿದಾನೆ, ಈ 3ನ್ನ ನೋಡಿ, ಒಂದು ಮೈನಸ್ ಕೊಟ್ಟಿದ್ದಾನೆ, ಇಲ್ಲಿ ಪ್ಲಸ್ ಸಿಂಬಲ್ ಕೊಟ್ಟಿದ್ದಾನೆ. ಅಂದರೆ ಮೊದಲನೇದು ಇದು ನೋಡಿ, ದಿಸ್ ಇಸ್ ಫಸ್ಟ್ ಒನ್, ದಿಸ್ ಇಸ್ ಸೆಕೆಂಡ್ ಒನ್. ಅಂದರೆ ಇದನ್ನ ಕಳಿಬೇಕು, ಬರ್ಕೋಣ. 2 √3 ಮೈನಸ್ √6 ಅಲ್ವಾ? 2 √3 ಮೈನಸ್ √6 ಒಂದು ಮೈನಸ್ ನೆಕ್ಸ್ಟ್ ಏನಿದೆ ಇಲ್ಲಿ 3 √2 ಮೈನಸ್ √6, 3 √2 ಮೈನಸ್ √6. ನೆಕ್ಸ್ಟ್ ಇದು ಪ್ಲಸ್ 3 √2 ಮೈನಸ್ 2 √3. ಈಗ ಇದನ್ನ ಮಾಡಿ, ಈಗ ನೋಡಿ ಏನಾಗುತ್ತೆ, ಇದನ್ನ ನೋಡಿ ಫಸ್ಟು ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಮೈನಸ್ನ ಇದನ್ನು ಬ್ರ್ಯಾಕೆಟ್ಗೆ ಮಲ್ಟಿಪ್ಲೈ ಮಾಡೋಣ. 3 √2
ಮೈನಸ್ ಇಂಟು ಮೈನಸ್ ಪ್ಲಸ್ √6 ಆಯಿತು ಪ್ಲಸ್ 3√2 ಮೈನಸ್ 2√3. ಇಲ್ಲಿ ನೋಡಿ ಇದು ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇದು ಇದಕ್ಕೆ ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿ ಮೈನಸ್ √6 ಇದೆ, ಇಲ್ಲಿ ಪ್ಲಸ್ √6 ಇದೆ, ಕ್ಯಾನ್ಸಲ್ ಆಯಿತು. 3√2 ಪ್ಲಸ್ ಇದೆ, ಇದು ಮೈನಸ್ ಇದೆ, ಕ್ಯಾನ್ಸಲ್ ಆಯಿತು. ಇಸ್ ಈಕ್ವಲ್ ಟು 0 ಆನ್ಸರ್. ಏನಿದೆ ಇಲ್ಲಿ ಆನ್ಸರ್ ಇದೆ 0 ಇದೆ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ರಾಷನಲೈಸೇಷನ್ ದಿಸ್ ಮೆಥಡ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಇದೆ. ಬೇಕಾದ್ರೆ ಮಾಡ್ಬೋದು ಬೇರೆ ಮೆಥಡ್. ನನಗೆ ಯಾವುದು ಈಸಿ ಅನ್ಸುತ್ತೆ, ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಅನ್ಸುತ್ತೆ, ನಂತದ್ದು ಹೇಳ್ತೀನಿ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಒಂದೊಂದು ಈಸಿ ಇರುತ್ತೆ. ಓಕೆ, ದಿಸ್ ಇಸ್ ಬೆಸ್ಟ್ ಮೆಥಡ್ ಅಂತ ಹೇಳ್ತೀನಿ. ಓಕೆ ಫೈನ್ ಸರ್, ಚೆನ್ನಾಗಿದೆ ಅನ್ಕೋತೀನಿ. ನೋಡಿ ಬೇರೆ ಕ್ವಶನ್ಸ್ಗಳ ತುಂಬಾ ಲೆಂತಿ ಆಗುತ್ತೆ. ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್. ಬೇಕಾದ್ರೆ ನಾವು ಜಿ ಕೆ ಸೀರೀಸ್ ಅಲ್ಲಿ ನಾವು ಏನ್ ಮಾಡ್ತೀವಿ 500 ಜಿ ಕೆ ಸೀರೀಸ್ ಅಲ್ಲಿ ಬೇಕಾದ್ರೆ ಇನ್ಕ್ಲೂಡ್ ಮಾಡಿ ಡೀಟೇಲ್ ಬೇಕಾದ್ರೆ ಕೀ ಆನ್ಸರ್ ಸುಮ್ಮನೆ ಆನ್ಸರ್ ಹೇಳಕ್ಕಿಂತ ಅದನ್ನ ಅನಲೈಸ್ ಮಾಡಿ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಅದನ್ನ ನಾನು ಬೇರೆ ಪಾರ್ಟ್ಲಿ ಇಟ್ಕೊಂಡಿದ್ದೀನಿ. ಇದೇ ತುಂಬಾ ಲೆಂತಿ ಆಗಿದೆ ಅಂತ ಹೇಳಿ. ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇವೆಲ್ಲ ಪ್ಯಾಟರ್ನ್ಸ್ ಗಳು ಅರ್ಥ ಮಾಡಿ. ಇದರಲ್ಲಿ ಒಂದು 4-5 ಸೇಮ್ ಪ್ರೀವಿಯಸ್ ನಾನು ಡಿಸ್ಕಸ್ ಮಾಡಿದ್ದೀನಿ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಹೋಗಿ ನೀವು ಚೆಕ್ ಮಾಡಿ. ಪ್ರೀವಿಯಸ್ ನೀವು ನೋಡಿದ್ರೆ ವಿಡಿಯೋ ಗೊತ್ತಿರುತ್ತೆ. ಸೊ ಇದು ಗೊತ್ತಾಗುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೊ ಮಚ್.